ಇಲ್ಲಿ ಉಪ್ಪಿನಂಗಡಿಗೆ ಬಂದಾಗ ಏನಾಗಿತ್ತು ಅಂದರೆ ನನ್ನ ಗೆಳೆಯರಿರಲಿಲ್ಲ, ಯಾರ ಥರ ಮಾತಾಡಬೇಕಲ್ಲ, ಯಾರೂ ಮಾತಾಡಲಿಕ್ಕಿಲ್ಲ ಅಂತ ಹೇಳಿದಾಗ ನಾನು ತಕ್ಷಣ ಏನು ಮಾಡಿದೆ ಅಂದರೆ ಕತೆ ಬರೆಯೋಕ್ಕೆ ಶುರು ಮಾಡಿದೆ. ಜೋಗಿ 9ನೇ ಕ್ಲಾಸ್ನಲ್ಲಿದ್ದಾಗ ಒಂದು ಕತೆ ಬರೆದಿದ್ದ. ಆ ಕಥೆಯ ಹೆಸರು ಕೆಸರು ಅಂತ. ಅದು ಮಯೂರದಲ್ಲಿ ಪ್ರಕಟ ಆಯಿತು. ಕತೆಗೆ ತಿಂಗಳ ಬಹುಮಾನ ಅಂತ ಒಂದು ಇತ್ತು. ಆ ತಿಂಗಳ ಬಹುಮಾನ ಕತೆ ಇವನಿಗೆ ಬಂತದ್ದು. ಜೋಗಿಯ ಕಥೆಯ ಜರ್ನಿ ಶುರುವಾದದ್ದು 9ನೇ ತರಗತಿಯಿಂದ. ನಮ್ಮ ಓದನ್ನು ಇಡೀ ರೂಪಿಸಿದ್ದು ಆ ಕಾಲದಲ್ಲಿ ಬರ್ತಿದ್ದಂಥ ವಿಮರ್ಶಾತ್ಮಕ ಬರಹ. ಇವತ್ತು ವಿಮರ್ಶೆ ಅಂತ ಹೇಳೋದೇ ಇಲ್ಲ. ಆಗ oneindia.com ಅಂತ ಒಂದು ವೆಬ್ಸೈಟ್ ಇತ್ತು. ಅದಕ್ಕೆ ಒಂದು ಹಠಕಟ್ಟಿ ಬರೆದೆ, ಅಂದರೆ ದಿನಕ್ಕೆ ಒಂದು ಎಪಿಸೋಡ್ ಬರೀತೀನಿ ಅಂತ. 90 ಎಪಿಸೋಡ್ ಬರೆದೆ. ಅದನ್ನು ದೈನಿಕ ಧಾರಾವಾಹಿ ಬರ್ತಾಯಿತ್ತು, ನನ್ನ ಹೆಸರು ಹಾಕಲಿಲ್ಲ. ಈಗ ಒಂದು ಲೈಕ್ ಬಂದರೆ ಅದು ನಮ್ಮ ಬಹಳ ಮೆಚ್ಚುಗೆ ಅಂದ್ಕೊಳ್ತೀವಿ. ಹೌದು, ಆಗ ಪ್ರಿಂಟ್ ಆದರೆ ಮೆಚ್ಚುಗೆ ಅನಿಸ್ತಿಲ್ಲ. ಈ ಕಾಲಘಟ್ಟದ ಸೋಷಿಯಲ್ ಮೀಡಿಯಾಗಳು ಆ ಕಾಲದಲ್ಲಿ ಇರ್ತಿದ್ರೆ ನೀನು ಈ ಮಟ್ಟದ ಲೇಖಕ ಆಗ್ತಿದ್ಯಾ? ಇಲ್ಲ, ಆಗ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ಇಸ್ ಡಿಸ್ಟ್ರಾಕ್ಷನ್. ನಮ್ಮ ಜೊತೆ ಜೋಗಿ ಅಲಿಯಾಸ್ ಗಿರೀಶ್ ರಾವ್, ಅಲಿಯಾಸ್ ಶಾರದಾ ತನಯ, ಅಲಿಯಾಸ್ ಎಚ್ ಗಿರೀಶ್ ರಾವ್, ಅಲಿಯಾಸ್ ಭಾಳ ಸುಂದರವಾದ ಹೆಸರಿದೆ ಜ್ಯೋತಿ ಗಿರೀಶ್, ಜಾನಕಿ, ಹೀಗೆ ನೂರಾರು ಹೆಸರುಗಳಿಂದ ಕಾವ್ಯನಾಮಗಳನ್ನು ಹಾಕ್ಕೊಂಡು ಬೇರೆ ಬೇರೆ ಹೆಸರುಗಳನ್ನು ಹಾಕ್ಕೊಂಡು ಬರೆದಂತಹ ನನ್ನ ಗೆಳೆಯ, ಬರೆಯುತ್ತಿರುವಂಥ ನನ್ನ ಗೆಳೆಯ ಜೋಗಿ. ಈ ಜೋಗಿ ಬರೆಯೋದರ ಮೊದಲು ನಾನು ಬರೆಯಲಿಕ್ಕೆ ಶುರು ಮಾಡಿದ್ದೆ. ನಮ್ಮ ದುರದೃಷ್ಟ ನೋಡಿ. ಆಮೇಲೆ ನನ್ನದು ಏನಾಯಿತು ಅಂದರೆ ಅದು ನಿಮ್ಮ ಸಿಂಗಲ್ ರೋಡಲ್ಲಿ ಹೋದಂಗಾಯಿತು. ಇವರದ್ದು ದಶಪಥ ರಸ್ತೆಯಲ್ಲಿ ಹೋದಾಗಾಯಿತು. ವಿಚಾರ ಏನು ಅಂದರೆ, ಫಸ್ಟ್ ಕತೆ ಬರೆದದ್ದು ನಾನು, ಜೋಗಿ ನೆಕ್ಸ್ಟ್ ಬರೆದದ್ದು. ಫಸ್ಟ್ ಪುಸ್ತಕ ಬಂದದ್ದು ನನ್ನದು, ಜೋಗಿದು ನೆಕ್ಸ್ಟ್ ಬಂದದ್ದು. ನಂದು 7ಕ್ಕೆ ನಿಂತಿದೆ, ಅವನದು 77 ದಾಟಿದೆ. ಇದೊಂದು ವಿಚಿತ್ರವಾದಂತಹ ಒಬ್ಬ ಬರವಣಿಗೆಯ ಒಂದು ಯಂತ್ರ ಅದು. ಕೆಲವರು ಹೇಳ್ತಾರೆ ಜೋಗಿ ರಾಕ್ಷಸ ಅಂತ. ಹೇಳಬಾರ್ದು ಅಂತ. ನಾನೇನು ಹೇಳ್ತೇನೆ ಅಂದರೆ, ಜೋಗಿ ಒಬ್ಬ ಅದ್ಭುತವಾದ ಇನ್ಸೈಟ್ ಇರುವಂಥ ನನ್ನ ಗೆಳೆಯ. ನಾವು ಬಾಲ್ಯದ ಸ್ನೇಹಿತರು. ಅಂದರೆ ನಾವು ಕಥೆಯ ಮೂಲಕವೇ ನಾವು ಸ್ನೇಹಿತರಾದದ್ದು ಅಂತ. ಇದು ಭಾಳ ಮುಖ್ಯವಾದ ವಿಷಯ. ಏನು ಅಂದರೆ, ನಾನೊಂದು ಕತೆ ಬರೆಯೋ ಹುಚ್ಚಿತ್ತು ನನಗೆ. ಅವನಿಗೂ ಇತ್ತು ಹೈಸ್ಕೂಲಲ್ಲಿ. ಆದರೆ ಅವನು ಕತೆ ಬರೀತಾನೆ ನನಗೆ ಗೊತ್ತಿರಲಿಲ್ಲ, ನಾನು ಕತೆ ಬರಿತೇನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆಮೇಲೆ ನಾವು ಕತೆ ಬರಿತಾ ನಾನು ಒಂದು ದಿವಸ ಆಕಾಶವಾಣಿಗೆ ಕತೆ ಕಳಿಸ್ತಾ ಇದ್ದೇವೆ. ನಾವು ಆಕಾಶವಾಣಿಗೆ ಪೋಸ್ಟಲ್ಲಿ ಕತೆ ಕಳಿಸೋದು, ಅದು ಆಕಾಶವಾಣಿಯಲ್ಲಿ ಯುವವಾಣಿಯಲ್ಲಿ ಸ್ವೀಕಾರ ಆದರೆ ನಮ್ಮ ಅದೃಷ್ಟ ಅಂತ. ಹಾಗೆ ನಾನೊಂದು ಕಥೆಯನ್ನು ಪೋಸ್ಟ್ ಮಾಡೋದಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗಿದ್ದಾಗ ಇವನು ಅಲ್ಲಿಗೆ ಯಾವುದೋ ಒಂದು ಕಾರಣಕ್ಕೆ ಬಂದಿದೆ. ಎಂಥದ್ದು ಅಂತ ಕೇಳಿದ. ಇಷ್ಟು ದಪ್ಪ ಕವರು. ಆಗ ನಾನು ಹೇಳಿದೆ, ಅದು ಕತೆ, ನಿನ್ನ ಕತೆ ಬರೀತೀಯಾ? ಹೌದು. ನೋಡಿ, ಸಣ್ಣ ಹುಡುಗರು ನಾವು, ಎಲ್ಲಿದ್ದೀನಿ ನನಗೊಮ್ಮೆ ಕೊಡು ಅಂತ ಅಂದ. ಆಮೇಲೆ ಆ ಕವರನ್ನು ಹರಿದು ಆ ಇಡೀ ಕಥೆಯನ್ನು ಓದಿ ಮತ್ತೊಂದು ಅಂಗಡಿಗೆ ಹೋಗಿ ಅಲ್ಲಿಂದೊಂದು ಕವರ್ ತಗೊಂಡು ಬಂದು ಅದರೊಳಗೆ ತುಂಬಿಸಿ ಸ್ಟ್ಯಾಂಪನ್ನು ಅಲ್ಲಿಗೆ ಹಚ್ಚಿ ಪೋಸ್ಟ್ ಮಾಡಿ ಬಂದೆ. ಅಲ್ಲಿಂದ ನನ್ನದು ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಹೈಸ್ಕೂಲ್ನಲ್ಲಿ ನಮ್ಮ ಫ್ರೆಂಡ್ಶಿಪ್ ಶುರುವಾದದ್ದು. ಅದ್ಭುತವಾಗಿ ಬರೀತಿದ್ದ ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ನಾವಿದ್ದ ಊರು ಉಪ್ಪಿನಂಗಡಿ, ಸಣ್ಣ ಹಳ್ಳಿ. ಆಗ ಅಲ್ಲಿ ಅಂದರೆ ನಮ್ಮ ಮನೆಯಿಂದ ನಾನು ಒಂದು 5 ಕಿಲೋಮೀಟರ್ ನಡಿಬೇಕು, ಅವನು 5 ಕಿಲೋಮೀಟರ್ ನಡಿಬೇಕು. ನಾವು ಮಧ್ಯೆ ಒಂದು ಕಡೆ ಜಾಯ್ನ್ ಆಗ್ತಾಯಿದ್ವಿ, ನಡ್ಕೊಂಡು ಹೋಗ್ತಾ ಇದ್ದೆವು. ಆ ಕಾಲದಲ್ಲಿ ವಿದ್ಯಾಭ್ಯಾಸದ ಎಲ್ಲ ರೀತಿಯ ಈ ಕಾಲದಂತಹ ಒಂದು ಮುಂದುವರಿದಂಥ ವಿದ್ಯಾಭ್ಯಾಸ ಇರಲಿಲ್ಲ. ಆದರೆ ನಮ್ಮ ಸೀಮಿತ ಪರಿಧಿಯಲ್ಲಿ ನಾವು ಅದನ್ನು ಸಂಪಾದಿಸಿಕೊಳ್ತಾ ಇದ್ದೆವು. ನಾವು ಈ ವಿದ್ಯೆಯನ್ನು ನಾವು ಏನು ಅಫಿಷಿಯಲ್ಲು ಸರ್ಕಾರದ ವಿದ್ಯೆಯನ್ನು ದಾಟಿ ನಾವು ಹೋಗಲಿಕ್ಕೆ ಶುರು ಮಾಡಿದ್ದೇವೆ ಅಂದರೆ ನಾವು ಲೈಬ್ರರಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದೆವು ಅಲ್ವಾ. ಉಪ್ಪಿನಂಗಡಿ ಲೈಬ್ರರಿ ಎಲ್ಲ ಪುಸ್ತಕಗಳನ್ನು ಓದಿದೆವು. ಪುತ್ತೂರು ಲೈಬ್ರರಿಗೆ ಹೋದೆವು, ಅಲ್ಲಿ ಎಲ್ಲ ಪುಸ್ತಕಗಳನ್ನು ಓದಿದೆವು. ಬೆಳ್ತಂಗಡಿ ಲೈಬ್ರರಿಗೆ ಹೋದೆವು, ಅಲ್ಲಿ ಓದಿದೆವು. ಯಾರು ಹೇಳಿದ್ರು ಮಂಗಳೂರಿಗೆ ಹೋಗಿದ್ದ, ಮಂಗಳೂರು ಲೈಬ್ರರಿಗೆ ಬಂದು ಓದಿದೆವು ಅಂತ. ಅಂದರೆ ಒಂದು ಓದು ಮೂಲಕ ನಾವು ನಮಗೆ ಆಸಕ್ತಿಯನ್ನು ಹುಟ್ಟಿಸಿತ್ತು ಅಂತ. ಆ ಕಾಲದಲ್ಲಿ ನಮ್ಮಲ್ಲಿ ನನಗೆ ನೆನಪಿದ್ದ ಹಾಗೆ ಬಹುಶಃ ನಮಗೆ ಪ್ರೇರಣೆ ಓದುವ ಹುಚ್ಚನ್ನು ಆಗ ಹಚ್ಚಿಸಿದರು, ಅಥವಾ ನಮ್ಮಲ್ಲಿ ಓದಿನ ಒಂದು ಸೃಷ್ಟಿಯನ್ನು ಸೃಷ್ಟಿಸುವುದು ಯಾರು ಅಂದರೆ, ಒಬ್ಬರು ಯಶವಂತ ಚಿತ್ತಾಳರು, ಇನ್ನೊಬ್ಬರು ತೇಜಸ್ವಿ. ಆಮೇಲೆ ನಾವು ಅತ್ಯಂತ ಹೆಚ್ಚು ನಮ್ಮ ಭಾಷೆಯನ್ನು ಬೆಳೆಸಿದ್ದು ಲಂಕೇಶ್ ಪತ್ರಿಕೆಯ ಮೂಲಕ ನಮ್ಮ ಭಾಷೆಯ ಆ ಕಾಲದ ಎಲ್ಲ ಬೆಳವಣಿಗೆಗಳು ಸಾಧ್ಯ ಆಯಿತು. ಮತ್ತು ನಾವು ಪ್ರತಿಯೊಂದನ್ನು ನಾನು ಮತ್ತು ಅವನು ಸಂಶಯದಲ್ಲಿ ನೋಡ್ತಾ ಇದ್ದೇವೆ. ಎಲ್ಲರನ್ನು ಪ್ರತಿಯೊಂದು ವಿಚಾರಗಳನ್ನು ಸಂಶಯದಲ್ಲಿ ನೋಡ್ತಾ ಇದ್ದೇವೆ. ಈ ಥರ ಒಂದು ಸಂಶಯಗಳಲ್ಲಿ ನಮ್ಮನ್ನು ನಾವು ಸೀಳಿಕೊಂಡು ಬಂದಿದ್ದರಿಂದ ಅದು ಉದ್ದಕ್ಕೂ ಬರಲಿಕ್ಕೆ ಶುರುವಾಯಿತು. ಜೋಗಿ 9ನೇ ಕ್ಲಾಸ್ನಲ್ಲಿದ್ದಾಗ ಒಂದು ಕತೆ ಬರೆದಿದ್ದ. ಆ ಕಥೆಯ ಹೆಸರು ಕೆಸರು ಅಂತ. ಅದು ಮಯೂರದಲ್ಲಿ ಪ್ರಕಟ ಆಯಿತು. ಆಗ ಕತೆಗೆ ತಿಂಗಳ ಬಹುಮಾನ ಅಂತ ಒಂದು ಇತ್ತು ಕತೆಗೆ. ಆ ತಿಂಗಳ ಬಹುಮಾನ ಕತೆ ಇವನಿಗೆ ಬಂತದ್ದು. 9th ಸ್ಟ್ಯಾಂಡರ್ಡ್ನ ಹುಡುಗ,
ಕೆಸರು ಎನ್ನುವ ಒಂದು ಕತೆ. ಆ ಕಥೆಯಲ್ಲಿ ಅಲ್ಲ ಭಾಳ ಚೆನ್ನಾಗಿದೆ ಅದು. ಒಂದು ಜೀನಸ್ ಅಂಗಡಿಯಲ್ಲಿ ಒಬ್ಬನು ಕೂತಿರ್ತಾನೆ. ಆ ಕೂತಿದಾಗ ಅವನು ಅಕ್ಕಿಯ ಗೋಣಿಯ ಮೇಲೆ ಕೂತು ಅವನು ಮಾತಾಡ್ತಾ ಇರ್ತಾನೆ. ಆ ಕಥೆಯ ಒಂದು ಸಾಲು. ಆ ಕಾಲದಲ್ಲಿ ನೋಡಿ 9ನೇ ತರಗತಿ ಹುಡುಗ ಹೇಗೆ ಬರಿತಿದ್ದ ಅಂದರೆ, ಅಕ್ಕಿ ಕಾಳನ್ನು ಬಾಯಿಗೆ ಎಸಿತಾ ಅವನ ಜೊತೆ ಮಾತಾಡ್ತಾ ಇದ್ದ, ಅಂಗಡಿಯವನ ಜೊತೆ ಮಾತಾಡ್ತಾ ಇದ್ದಾಗ, ಈ ರಾಮಣ್ಣನ ಜೊತೆ ಮಾತಾಡ್ತಿದ್ದಾಗ ಈ ಹುಡುಗ, ಈ ಯುವಕ ಕೂತು ಮಾತಾಡ್ತಿದ್ದ, ಇವನ ಅಕ್ಕಿ ಕಾಳು ಒಂದು ತೂತಾದ ಹಲ್ಲಿಗೆ ಸಿಕ್ಕಿತು, ಅಂತ ನೋವು ಬಂತು ಅಂತ. ಈ ರೀತಿ ಒಂದು 9ನೇ ತರಗತಿಯ ಹುಡುಗ ಆ ಕಥೆಯನ್ನು ಬರೆದ, ಅದಕ್ಕೆ ಬಹುಮಾನ ಬರಲೇಬೇಕಿತ್ತು, ಬಂತು ಅಂತ. ಇದು ಜೋಗಿಯ ಕಥೆಯ ಜರ್ನಿ ಶುರುವಾದದ್ದು 9ನೇ ತರಗತಿಯಿಂದ, ನನಗೆ ಸ್ಪಷ್ಟ ಗೊತ್ತಿದೆ. ಮೊದಲ ಕಥೆ ಕೆಸರು. ಆಮೇಲೆ ಜೋಗಿ ಬರೀತಾ ಬಂದರು, ಕಾಲೇಜಲ್ಲಿ ಬಂದರು. ಅದು ಭಾಳ ಚೆನ್ನಾಗಿದೆ ಅದು. ಕಾಲೇಜಿನ ದಿನಗಳು, ಹೈಸ್ಕೂಲ್ ದಿನಗಳು, ನಾವು ಜೊತೆಯಾಗಿ ಓಡಾಡಿದ ದಿನಗಳು, ನಾವು ಓದಿದ ದಿನಗಳು ಎಲ್ಲವೂ. ಬಹುಶಃ ಅವನಿಗೆ ಹೆಚ್ಚು ಪ್ರೇರಣೆ, ಒಂದು ಸಾಹಿತ್ಯದ ಅವನ ಪರಿಧಿಯನ್ನು ಬದಲಿಸಿದಂತಹ ಬಹುಶಃ ಕೇಶವ ಶರ್ಮರಿರಬೇಕಲ್ಲ, ಅವರಿಂದ ಇನ್ಫ್ಲುಯೆನ್ಸ್ ಆಯ್ತಾ? ಯಾರಿಂದ ಇನ್ಫ್ಲುಯೆನ್ಸ್ ಆಯ್ತು ನನಗೆ? ಯಾಕಂದರೆ ಆಗ ನಾನು 9ನೇ ತರಗತಿಯಿಂದ ಜಿಂಗರಾಜ ಮೇಷ್ಟ್ರು ನಮಗೆ ಅವರು ಕಥೆಯ ಬಗ್ಗೆ ಏನಾಯ್ತಂದರೆ, ನಮ್ಮ ಆ ಊರಲ್ಲಿ ಕತೆ ಯಾರು ಬರೆಯೋರಿರಲಿಲ್ಲ. ನಮ್ಮಲ್ಲಿ ಓದ್ತಿದ್ದೆಲ್ಲ ಏನಂದರೆ ರಾಮಾಯಣ ಮಹಾಭಾರತಗಳು. ಅದು ಬಿಟ್ಬಿಟ್ರೆ ಕೆಲವರು ಓದ್ತಿದ್ರು, ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಕತೆ ನಾವು ಬರಿಬೋದು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಒಂದು ಕ್ಷಣದಲ್ಲಿ, ನಾನು ಗುರುವಾಯನಕೆರೆಯಲ್ಲಿದ್ದು ಇಲ್ಲಿಗೆ ಉಪ್ಪಿನಂಗಡಿಗೆ ಬಂದಾಗ ಏನಾಗಿತ್ತು ಅಂದರೆ, ನನಗೆ ಗೆಳೆಯರಿರಲಿಲ್ಲ. ಅದು ನನಗೆ ಭಾಳ ಚೆನ್ನಾಗಿ ನೆನಪಿದೆ. ಉಪ್ಪಿನಂಗಡಿ ಗುರುವಾಯನಕೆರೆ ಇದೆಯಲ್ಲ, ಅದೊಂದು ಕೆರೆಯ ಊರು. ಅಲ್ಲಿ ನದಿ ಇರಲಿಲ್ಲ. ಉಪ್ಪಿನಂಗಡಿಗೆ ಬಂದ ತಕ್ಷಣ ಅದು ಎರಡು ನದಿಗಳ ಊರು. ಸೊ 2 ನದಿಗಳ ಊರಿಗೆ ಬಂದು ನಾನು ಏಕಾಂಗಿ ಆದ ತಕ್ಷಣ, ಶಿವಕೀರ್ತಿಯವರ ಹೋಟ್ಲ್ ಮನೆಯಲ್ಲಿದ್ದೆ. ಇಲ್ಲಿ ನನಗೆ ಒಂದು ಎಕ್ಸ್ಪ್ರೆಷನ್ ಬೇಕಾಗಿತ್ತು, ಏನೋ ಹೇಳಬೇಕಲ್ಲ, ಯಾರ ಥರ ಮಾತಾಡಬೇಕಲ್ಲ. ಯಾರೂ ಮಾತಾಡಲಿಕ್ಕಿಲ್ಲ ಅಂತ ಹೇಳಿದಾಗ ನಾನು ತಕ್ಷಣ ಏನು ಮಾಡಿದೆ ಅಂದರೆ, ಕತೆ ಬರೆಯೋಕ್ಕೆ ಶುರು ಮಾಡಿದೆ. ಹಾಗೆ ಕತೆ ಬರಲಿಕ್ಕೆ ಶುರು ಮಾಡಿದಾಗ ಆ ಕಥೆಯನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಂಕೋಚ ನನಗೆ. ಯಾರಿಗಾರು ಆ ಕಥೆಯನ್ನು ಕೊಟ್ಟರೆ ಅವ್ರು ಚೆನ್ನಾಗಿಲ್ಲ ಅಂದರೆ, ಅಥವಾ ನಾನು ಚೆನ್ನಾಗಿ ಬರಿತೀನೋ ಸರಿಯಾಗಿ ಬರಿತೀನೋ ಅಂತ ನಂಗೆ ಗೊತ್ತಿಲ್ಲ. ಅದೊಂದು ಆ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡಲ್ಲಿ ನಮ್ಮನ್ನು ಯಾರು ಒಂದು ಗ್ರೂವ್ ಮಾಡೋರು ಬೇಕಾಗುತ್ತೆ. ಆ ಪೀರಿಯಡಲ್ಲಿ ನೀನು ಬರಿತಿರೋ ಸರಿ ಅಂತ. ಆ ಆರಂಭದ ದಿನಗಳಲ್ಲಿ ನಾವು ಏನನ್ನು ಬಯಸಿದ್ದೀವೋ ಅದನ್ನು ಇವತ್ತು ನೀನು ಮಾಡ್ತಾಯಿದ್ದೀಯ ಕತೆ ಕೊಟ್ಟದ ಮೂಲಕ. ಅಂದರೆ ಇವತ್ತು ನಾವು ಇದು ಮಾತಾಡೋದೆಲ್ಲ ಭಾಳ ಒಂದು ಮೂರ್ಖತನದ ಮಾತ್ರ ಕಾಣ್ಬೋದು. ಒಂದು ಕತೆ ಬರೆದ, ಆ ಕತೆ ಪ್ರಿಂಟ್ ಆಯಿತು. ಇವತ್ತಿನ ಜಗತ್ತಿಗೆ ಇದು ಬಹಳ ಒಂದು ಅಪ್ರಸ್ತುತವಾದ ಸಂಗತಿ. ಯಾಕಂದರೆ ಇವತ್ತು ಯಾರು ಬೇಕಾದ್ರೆ ಕತೆ ಬರೆದು ಅದನ್ನು ಫೇಸ್ಬುಕ್ಕಲ್ಲಿ ಅಥವಾ ಬ್ಲಾಗಲ್ಲಿ ಪ್ರಿಂಟ್ ಮಾಡ್ಕೊಳ್ಬೋದು, ಅದನ್ನು 100 ಜನ ಓದ್ಬೋದು, ಅದು ಪ್ರಸಿದ್ಧವಾಗ್ಬೋದು. ಆದರೆ ಆ ಕಾಲದಲ್ಲಿ ನಮಗೆ ಸಂಶಯ ಅಂತ ಹೇಳಿದೆಯಲ್ಲ, ನಮಗೇ ನಮ್ಮ ಮೇಲೆ ಸಂಶಯ ಇದೆ. ನಾವು ಬರೆದಿರೋದು ಕತೆ ಹೋದವಲ್ಲೋ, ಅದು ಅನುಭವವು. ಆಮೇಲೆ ನಮಗೆ ಸಿಕ್ಕಂಥ ಒಂದು ವಿಸ್ತಾರವಾದ ಓದು, ಆ ಲೈಬ್ರರಿಗೆ ಹೋಗೋಕ್ಕೆ ಶುರು ಮಾಡಿದವಲ್ಲ, ನಮ್ಮನ್ನು ಬದಲಾಯಿಸಿದ ಲೈಬ್ರರಿ ಅಂತ. ಹೌದು, ಖಂಡಿತ. ಸರ್ಕಾರಿ ಲೈಬ್ರರಿಗಳು, ಆ ಸರ್ಕಾರಿ ಲೈಬ್ರರಿಗೆ ಬರ್ತಿದ್ದಂಥ ಸುಮಾರು 3-4 ವರ್ಷ ನಂತರ ಪುಸ್ತಕಗಳು. ಆಮೇಲೆ ನಾವು ಎತ್ಕೊಂಡಂಥ ಪುಸ್ತಕಗಳು, ನಾವು ಕಾದಂಬರಿಯನ್ನು ಜಾಸ್ತಿ ಎತ್ಕೊಳ್ಳಿಲ್ಲ. ನಾವು ವಿಮರ್ಶಾ ಲೇಖನಗಳನ್ನು, ವಿಮರ್ಶೆಯ ಪೂರ್ವ ಪಶ್ಚಿಮ ಎತ್ಕೊಂಡ್ವಿ, ಅಥವಾ ಕಾವ್ಯ ಮೀಮಾಂಸೆ ಎತ್ಕೊಂಡ್ವಿ. ಈ ರೀತಿಯಾಗಿ ಅನಂತಮೂರ್ತಿಯ ಪ್ರಜ್ಞೆ ಮತ್ತು ಪರಿಸರ ಎತ್ಕೊಂಡ್ವಿ, ಲಂಕೇಶ್ವರದ ಕಂಡ ಹಾಗೆ ಎತ್ಕೊಂಡು, ಪುರಾಣ ನಮ್ಮ ಚೂಡಾಮಣಿ ಅಂತ ಕೂಡ ಗೊತ್ತಾಗ್ತದೆ. ಆ ಪಾತ್ರಕ್ಕೆ ನಮ್ಮ ಓದನ್ನು ಇಡೀ ರೂಪಿಸಿದ್ದು ಆ ಕಾಲದಲ್ಲಿ ಬರ್ತಿದ್ದಂಥ ವಿಮರ್ಶಾತ್ಮಕ ಬರಹಗಳು. ಇವತ್ತು ವಿಮರ್ಶೆ ಅಂತ ಹೇಳೋದೇ ಇಲ್ಲ. ಯಾಕಂದರೆ ಯಾರಾದರೂ ನಮಗೆ ಗೊತ್ತಿರೋ ಕಥೆಯನ್ನು ಕಳಿಸಿದಾಗ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಅವನು ನಿನಗೆ ಓದೋಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾನೆ. ಅಂದರೆ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಒಂದು ಕಥೆಯನ್ನು ಹೇಗೆ ನೋಡಬೇಕು, ಆ ಕಥೆಯನ್ನು ಇನ್ನೊಬ್ಬರು, ಅಂದರೆ ನೀನು ಚೆನ್ನಾಗಿ ಬರೆದಿರ್ತೀಯ ಅಥವಾ ನಾನು ಚೆನ್ನಾಗಿ ಬರೆದಿರ್ತೀನಿ, ಆ ಕಥೆಯನ್ನು ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಅದು ಅವನಿಗೆ ಅವನ ಪರ್ಸ್ಪೆಕ್ಟಿವಿಂದ ಕಾಣಿಸುತ್ತೆ ಅಂತ. ಅದರಲ್ಲಿ ನಾವು ಪಂಥ ಅಂತ ಹೇಳ್ತೀವಲ್ಲ, ಪಂಥ ಇಲ್ಲ. ಆಗ ಪರ್ಸ್ಪೆಕ್ಟಿವ್ ಇತ್ತು, ನಿನ್ನ ದೃಷ್ಟಿಕೋನ ನನ್ನ ದೃಷ್ಟಿಕೋನ, ಅದೆರಡು ಬೇರೆ ಅಂತ ನಮ್ಗೆ ಗೊತ್ತಿತ್ತು. ಹಾಗೆ ನಾನು ಯಾವತ್ತೂ ಇಲ್ಲ ಈ ಕತೆ ಹೀಗೆ, ನೀನು ಇದನ್ನೇ ಓದು ಅಂತ ಹೇಳ್ತಿರಲಿಲ್ಲ. ನೀನು ಕೂಡ ನನಗೆ ಹೇಳ್ತಿರಲಿಲ್ಲ, ನನ್ನ ಕತೆ ಹಿಂಗೆ ಬರ್ತಿದ್ದೆ, ನಿಂಗೆ ಅರ್ಥ ಆಗಿಲ್ಲ ಅಂತ. ಆಗಲಿಲ್ಲ ಅಂತ ಹೇಳೋ ಪ್ರಶ್ನೆಯೇ ಇಲ್ಲ ಅಂತ. ನಮಗೆ ಎಷ್ಟು ಅರ್ಥ ಆಗಿದೋ ಅಷ್ಟೇ. ಸೊ ಆ ದಿನಗಳಲ್ಲಿ ನಾವು ಪಡ್ಕೊಂಡಂಥ ಒಂದು ಪ್ರೇರಣೆ ಇದೆಯಲ್ಲ, ಆಗ ಪ್ರಕಟ ಆದಾಗ ನಮಗೆ ಸಂತೋಷ ಆಗ್ತಿತ್ತು. ಬಟ್ ಆ ಪ್ರಕಟಣೆಯನ್ನು ಮೀರಿದಂಥ ಒಂದು ಸಣ್ಣ ಒಂದು ವಿಷಾದ ಇರ್ತಿತ್ತು ನಮ್ಮಲ್ಲಿ. ಪ್ರಿಂಟ್ ಆಯಿತು, ಆದರೆ ಅವನು ಸರಿ ಓದಿದಾನ ಇಲ್ಲೋ ಅಂತ. ಅವನ ಕಥೆ ಇಲ್ಲದೆ ಪ್ರಿಂಟ್ ಮಾಡಿರ್ಬೋದು. ಈ ಥರ ಒಂದು ಇತ್ತು ನಮಗೆಲ್ಲ. ಅಂದರೆ ಇದು ಚೆನ್ನಾಗಿದೆ ಅಂತ ಪ್ರಿಂಟ್ ಆಗಿದೆಲ್ಲ,
ಅವನಲ್ಲಿ ಮೋಸ್ಟ್ಲಿ ಬೇರೆ ಯಾರು ಕತೆ ಕಳಿಸಲಿಲ್ಲ ಹಾಗೆ ಬಿಟ್ಟು ಹಾಗೆಲ್ಲ ಸಂಶಯ ಇತ್ತು. ಅಂತೇಳಿ. ಹಾಗಾಗಿ ಅದನ್ನು ನಾವು ಒಂದೊಂದು ಕತೆ ಬರೆಯುವಾಗ ಸಹ ಅದನ್ನು ಸುಮಾರು ನನ್ನ ಹತ್ರ ಒಂದು 600-700 ಕತೆ ಅರ್ಧ ಬರ್ದಿದ್ದೆ. ನಿನ್ನಲ್ಲೂ ಇದೆ, ಈಗಲೂ ಇದೆ. ಇವತ್ತು ತಮಾಷೆ ಅಂದರೆ ಆಗ ತುಷಾರದಲ್ಲೋ ಮಯೂರದಲ್ಲೋ ಒಂದು ಕತೆ ಬಂತು ಅಂದರೆ ನಾವು ಪುಟ ಬಿಡಿಸಿ ನೋಡ್ತಿದ್ವಿ. ನನ್ನ ಕಥೆಯನ್ನು ಲಾಸ್ಟ್ಗೆ ಹಾಕಿದ್ದಾರೆ ಮಾರೆ, ಬಹುಶಃ ಇದು ಎಲ್ಲಿ ಪೇಜ್ ಫಿಲ್ ಮಾಡಿದ್ದು ಅಂತ ತಿಳ್ಕೊಳ್ತಾ ಇದ್ದೀವಿ. ಆಮೇಲೆ ಈಗ ಒಂದು ಲೈಕ್ ಬಂದರೆ ಅದು ನಮ್ಮ ಬಹಳ ಮೆಚ್ಚುಗೆ ಅಂದ್ಕೊಳ್ತೀವಿ. ಹೌದು. ಆಗ ಪ್ರಿಂಟ್ ಆದರೂ ಮೆಚ್ಚುಗೆ ಅನಿಸ್ತಿರಲಿಲ್ಲ. ಅದು ಈಗ ನನ್ನದೊಂದು ಪ್ರಶ್ನೆ ಏನು ಅಂದರೆ, ಈ ಕಾಲಘಟ್ಟದ ಸೋಷಿಯಲ್ ಮೀಡಿಯಾಗಳು ಆ ಕಾಲದಲ್ಲಿ ಇರ್ತಿದ್ರೆ ನೀನು ಈ ಮಟ್ಟದ ಲೇಖಕ ಆಗ್ತಿದ್ಯಾ? ಇಲ್ಲ, ಆಗ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ಇಸ್ ಡಿಸ್ಟ್ರಾಕ್ಷನ್. ಅದು ಏನು ಮಾಡುತ್ತೆ ನಿಮಗೆ ಅಂದರೆ, ಮನುಷ್ಯನಿಗೆ ಬೇಕಾದ ಒಂದು ಸಣ್ಣ ಏಕಾಂತ ಇರುತ್ತೆ. ನನಗೆ ಒಂದು ನನ್ನ ಲೈಫು, ನನ್ನ ಖಾಸಗಿತನ ಅಂತ ಹೇಳ್ತೀವಲ್ಲ, ಈ ಕಪ್ ಇಲ್ಲಿ ಇಟ್ಟರೆ ಈ ಕಪ್ಪಿನ ಸುತ್ತ ಒಂದು 5-6 ವಸ್ತು ಇಟ್ಟರೆ ಈ ಕಪ್ಪಿನ ಇಂಪಾರ್ಟೆನ್ಸ್ ಹೋಗ್ಬಿಡುತ್ತೆ. ಒಂದು ಕಪ್ ಮಾತ್ರ ಇರುತ್ತಲ್ಲಿ. ಹಾಗೆ ಒಬ್ಬ ವ್ಯಕ್ತಿಗೆ ಅವನು ಮಧ್ಯದಲ್ಲೂ ಸ್ಪೇಸ್ ಇರಬೇಕು. ಆ ಸ್ಪೇಸನ್ನು ಇದು ಕಿತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಂದು ಇನ್ಫಾರ್ಮೇಷನ್ ಬಂದು ಬೀಳ್ತಾ ಇದೆ, ಆರ್ಗ್ಯುಮೆಂಟ್ಗಳು ಬಂದು ಬೀಳ್ತಾ ಇದೆ. ಸೊ ಹೀಗಾಗಿ ಯು ಆರ್ ನಾಟ್ ಏಬಲ್ ಟು ಡಿಸೈಡ್ ವಿಚ್ ಈಸ್ ಕರೆಕ್ಟ್ ಆರ್ ವಿಚ್ ಈಸ್ ರಾಂಗ್ ಅಂತ. ಯಾಕೆಂದರೆ 10 ಜನ ಚೆನ್ನಾಗಿದೆ ಅಂತ ಹೇಳ್ತಾರೆ, 10 ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಹೀಗೆ ನಾನು ನಿರ್ಧಾರ ಮಾಡಬೇಕಾದವನು ಈ 10 ಜನ ನಂಬಬೇಕು ಅಥವಾ ಆ 10 ಜನ ನಂಬಬೇಕು ಗೊತ್ತಿಲ್ಲ. ಸೊ ಈ ರೀತಿಯ ಒಂದು ಇದರಲ್ಲಿ ಇದ್ದೀವಿ. ಸೋಷಿಯಲ್ ಮೀಡಿಯಾ ಇಸ್ ಎ ಮೇಜರ್ ಡಿಸ್ಟ್ರಾಕ್ಷನ್ ಫಾರ್ ಟುಡೇಸ್ ರೈಟರ್ಸ್. ಆಮೇಲೆ ಅದು ನಿನ್ನನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನೀನೊಂದು ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡಿದರೆ ನೀನು ಹೇಳೋದು 1 ನಿಮಿಷ ನೋಡ್ತೀನಿ ಅಂತ, ಇಟ್ ವಿಲ್ ಕೀಪ್ ಯು ಆಕ್ಯುಪೈಡ್ ಫಾರ್ 1 hour ಮಿನಿಮಮ್. ಹಾಗಾಗಿ ನಿಮ್ಮದು 3-4 ಗಂಟೆ ಇರ್ತಲ್ಲ, ನಮಗೆ ಅದೇ 3-4 ಗಂಟೆ ಸಿಗ್ತಿದ್ದು. ನಾವು ಕಾಲೇಜಿಗೆ ನಡ್ಕೊಂಡು ಹೋಗಲಿಕ್ಕೆ ನಮಗೆ 1.5 ಗಂಟೆ ಬೇಕಿತ್ತು. 7-8 ಗಂಟೆ ಕಾಲೇಜಲ್ಲಿ ಇರ್ತಾಯಿದ್ವಿ. ವಾಪಸ್ ಬಂದು ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ, ವಾಲಿಬಾಲ್ ಆಡ್ತಾಯಿದ್ವಿ, ಆಮೇಲೆ ಈಜ್ತಾ ಇದ್ವಿ, ಹಟ್ಟಿಗೆ ಸುತ್ತಾಡ್ತಾ ಇದ್ವಿ. ಇದೆಲ್ಲ ಆದಮೇಲೆ ನಮಗೆ 2 hours ಉಳಿತಿತ್ತಲ್ಲ, ಅದು ನಮ್ಮ ಫ್ರೀ ಟೈಮ್. ಬಟ್ ಈ ಆ 2 hours ಇವತ್ತು ನಮ್ಮ ಡಿಜಿಟಲ್ ವರ್ಲ್ಡ್ ಕಿತ್ಕೊಂಡ್ಬಿಟ್ಟು. ನೀನು ನನಗೆ ಗೊತ್ತಿದ್ದಾಗೆ ನೀನು 89ನಲ್ಲಿ ಬ್ಯಾಂಗ್ಳೂರಿಗೆ ಹೋದೆ, ಕರೆಕ್ಟಾ? 89 ಅಕ್ಟೋಬರ್ 31, ನವೆಂಬರ್ 1 ರಾಜ್ಯೋತ್ಸವ ದಿವಸ ನೀನು ಬೆಂಗಳೂರಲ್ಲಿದ್ದೆ. ಅಲ್ಲಿಂದ ಬೆಂಗಳೂರಿಗೆ ಹೋದವನು ಮತ್ತೆ ಬರಲಿಲ್ಲ. ನೀನು ಯೂನಿಕಾರ್ನ್ ಒಂದು ಆ್ಯಡ್ ಏಜೆನ್ಸಿಲಿ ಕೆಲಸ ಮಾಡಿ, ಯೂನಿಮಾರ್ಕ್, ಅದು JC ರೋಡಲ್ಲಿತ್ತು. ಅಲ್ಲಿ ಆಗಷ್ಟೇ ಕಂಪ್ಯೂಟರ್ಗಳು ಬಂದ ಟೈಮಲ್ಲಿ ನೀನು ಕಂಪ್ಯೂಟರ್ ಚೆಸ್ ಆಡ್ತಾ ಇದ್ದೆ. ಆಗ ನೀನು ನನಗೊಂದು ಹೇಳ್ತಾ ಇದ್ದೆ, ಇದೆಲ್ಲ ಇನ್ನು ಬರ್ತದೆ ಮಾರ, ಈಗ ಸತ್ತವರೆಲ್ಲ ಪಾಪಿಗಳು, ಇನ್ನು ಜೀವದಲ್ಲಿ ಇದ್ದವರೇ ಬಹಳ ಪುಣ್ಯವಂತರು ಅಂತ ನೀನು ಹೇಳ್ತಾ ಇದ್ದೆ ಅಲ್ವಾ? ನೀನು ಫಸ್ಟು ಪೆನ್ನು ಬಿಟ್ಟು DT ಮಾಡಿದಂಥ ಕಥೆ ಯಾವುದು ನೆನಪಿದೆಯಾ? ಕಥೆಯ ಪುಸ್ತಕ ಯಾವುದು ಇನ್ನು ಶುರು ಮಾಡಿದ್ದೀನ? ನಾನು DTP ಶುರು ಮಾಡಲಿಕ್ಕೆ ಕಾರಣ ಆಗಿದ್ದು ಯಾವುದಂದರೆ, ನಾನು ರವಿಕಾಣದ್ದನ್ನು ಪೆನ್ನಲ್ಲೇ ಬರೀತಿದ್ದೆ. ಹೌದು. ಆಮೇಲೆ ಊರ್ಮಿಳಾನು ಪೆನ್ನಲ್ಲೇ ಬರೆದೆ. ನಾನು ಕನ್ನಡಪ್ರಭ ಸೇರಿಕೊಂಡ ನಂತರ ಅದಕ್ಕೆ ಮುಂಚೆ ಅಕೌಂಟ್ಸ್ ಎಲ್ಲ ಮಾಡ್ತಿದ್ದೆ ಕಂಪ್ಯೂಟ್ರಲ್ಲಿ. 89 91ಗೆ ಐ ವಾಸ್ ಇಂಟ್ರೊಡ್ಯೂಸ್ ಟು ದ ಕಂಪ್ಯೂಟರ್. ಆ ಟ್ಯಾಲಿ ಪ್ಯಾಕೇಜ್ ಎಲ್ಲ ಬರ್ತಿತ್ತು. ಬಟ್ ನಾನು ಕನ್ನಡಪ್ರಭ ಸೇರಿದ ನಂತರ ಅಲ್ಲಿ ಅಷ್ಟೊತ್ತಿಗೆ ಕನ್ನಡಪ್ರಭಕ್ಕೆ ಕಂಪ್ಯೂಟರ್ ಬಂದಿತ್ತು. ರವಿ ಹೆಗ್ಡೆ ಮತ್ತು ಉಳಿದವರೆಲ್ಲ ಸೇರಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ತಾಯಿದ್ರು. ಆಗ ಒಂದು ಬಹಳ ವಿರೋಧ ಇತ್ತು. ಅಲ್ಲಿ ಹಿರಿಯರೆಲ್ಲ ನಾವೇ ಕಲಿಬೇಕು ಕಂಪ್ಯೂಟರ್, ನಮಗೆ ಅದು ಕೆಲಸವನ್ನು ಕಿತ್ಕೊಳ್ತದೆ ಅಂದರೆ ಮುಂಚೆ ಒಬ್ಬ ರಿಪೋರ್ಟ್ರ್ ಬಂದು ಟೈಪ್ ಮಾಡ್ತಾನೆ ಅಲ್ಲ, ಬರೀತಾನೆ, ಅದನ್ನು ಯಾರೋ ಒಬ್ಬ ಕಂಪೋಸ್ ಮಾಡ್ತಾನೆ, ಇನ್ನೊಬ್ಬ ಪ್ರೂಫ್ ರೀಡ್ ಮಾಡ್ತಾನೆ, ಇನ್ನೊಬ್ಬ ಸೆಕೆಂಡ್ ಪ್ರೂಫ್ ರೀಡ್ ಮಾಡ್ತಾನೆ, ಮತ್ತೊಬ್ಬ ಪೇಜ್ ಮಾಡ್ತಾನೆ. ಹೀಗೆ 8 ಜನ ಕೆಲಸ ಇತ್ತು. ಇದು ಬಂದರೆ ನೀನೇ ರಿಪೋರ್ಟಿಗೆ ಹೋಗೋದು, ನೀನೇ ಟೈಪ್ ಮಾಡೋದು, ನೀನೇ ಪ್ರೂಫ್ ಹೋಗೋದು, ನೀನೇ ಪೇಜ್ ಮಾಡಿಕೊಡೋದು. ಇದು ಕೆಲಸ ಹೋಗ್ತದೆ ಅಂತ ಭಯ ಇತ್ತು. ಬಟ್ ಹಾಗಾಗಲಿಲ್ಲ. ಬಟ್ ನಾವೆಲ್ಲ ಕಲ್ತ್ಬಿಟ್ವಿ. ಆಗ ನನಗೆ ಕಂಪ್ಯೂಟ್ರ್ ಆಕ್ಸೆಸಿಬಿಲಿಟಿ ಇತ್ತು. ಆ ಕಂಪ್ಯೂಟ್ರ್ ಕಲಿತ ನಂತರ ನಾನು ಕನ್ನಡಪ್ರಭಕ್ಕೆ ಸೇರಿದ ನಂತರ ಕಂಪ್ಯೂಟ್ರಲ್ಲಿ ಬರೀಕ್ಷೆ ಶುರು ಮಾಡಿದೆ. ಎಲ್ಲರೂ ಹೇಳಿದ್ರು ಕಂಪ್ಯೂಟ್ರಲ್ಲಿ ಬರೆದ್ರೆ ಕತೆ ಹಾಳಾಗುತ್ತೆ ಅಂತ. ಮತ್ತು ನನಗೆ ಒಂದು ನಂಬಿಕೆ ಇತ್ತು. ಇಂಗ್ಲೀಷಲ್ಲಿ ವೆಸ್ಟಲ್ಲಿ ಎವ್ರಿ ರೈಟರ್ ಇರಲ್ಲ, ಅವರು ಕೈಲಿ ಬರೀತಾನೆ ಇರಲಿಲ್ಲ. ಇಷ್ಟು ಟೈಪಿಸ್ಟ್ ಅವರಿಗೆ. ನಾನು ಅದನ್ನೇ ಕೇಳಬೇಕು ಅಂತ ಇದ್ದೆ. ನೀನು ಬಹುಶಃ ನಿನ್ನ ಎಲ್ಲ ಶ್ರೇಷ್ಠ ಕೃತಿಗಳು, ಬರಹಗಳು ಬಂದದ್ದೇ ನೀನು ಯಾವಾಗ ಕಂಪ್ಯೂಟರ್ ಮೇಲೆ ಎದುರು ಕೂಲಿಶ್ ಮಾಡಿ. ಕಂಪ್ಯೂಟರ್ ಏನು ಮಾಡುತ್ತೆ ಗೊತ್ತದು, ಅದು ನಿನ್ನ ಒಬ್ಬ ಸೃಷ್ಟಿಶೀಲತೆ ಇದೆಯಲ್ಲ, ಇದನ್ನು ಕಂಪ್ಯೂಟರ್ ಹೇಗೆ ಪ್ರಚೋದಿಸ್ತದೆ ಅಂತ. ನೀನು ಬರಿತಾ ಇದ್ದಾಗ ನಾವು ನೆಲದಲ್ಲಿ ಹೀಗೆ ಮಲಗಿಕೊಂಡು ಬರಿತಾ ಇದ್ದೆವು, ಕರೆಕ್ಟ್? ನೆಲದಲ್ಲಿ ಮಲಗಿಕೊಂಡು ಕೂಡ ಬರಿತಾ ಇದ್ದೆವು, ಪೆನ್ ಇಟ್ಟು ಹೀಗೆ ಬರಿತಾ ಇದ್ದೆವು. ನೀನು ಯಾವಾಗ ಕಂಪ್ಯೂಟರ್ಗೆ ಡೆಸ್ಕ್ಟಾಪ್ ಎದುರು ಕೂತಿಯಲ್ಲ, ಈ ಬರವಣಿಗೆ ಮತ್ತು ಆ ಬರವಣಿಗೆ ನಿನ್ನ ಧ್ಯಾನದ ಸ್ಥಿತಿ ಹೇಗಿರ್ತಿತ್ತು ಅಂತ.
ಇಲ್ಲ, ಎರಡೂ ನನಗೆ ಭಾಳ ವ್ಯತ್ಯಾಸ ಆಗಲಿಲ್ಲ ಅಂತ. ಯಾಕಂದರೆ ಅದು ಅಲ್ಲ, ನೀನು ಪೆನ್ ಪೇಪರಲ್ಲಿ ಬರಿತಾ ಇದ್ದ. ನಾನು ಪೆನ್ ಪೇಪರಲ್ಲಿ ಬರಿತಿದ್ದಾಗ ನನಗೊಂದು ಸಣ್ಣ ಅಳುಕಿತ್ತು. ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು, ನನ್ನ ಚೆನ್ನಾಗಿರಲಿಲ್ಲ. ಹಾಗಾಗಿ ನನಗೆ ಬರೆದಾಗ ಇದು ಯಾರಿಗಾರು ಅರ್ಥ ಆಗುತ್ತೆ ಇಲ್ಲ, ಒಂದು ಕತೆ ಅರ್ಥ ಆಗೋದು ಬೇರೆ, ಹ್ಯಾಂಡ್ ರೈಟಿಂಗ್ ಅರ್ಥ ಆಗುತ್ತೆ. ಆ ಸಮಸ್ಯೆ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಲ್ಲ ಅಂತ ಭಯ ಇತ್ತು. ಆಮೇಲೆ ನನಗೆ ಪ್ರಿಂಟಲ್ಲಿ ಅಕ್ಷರ ನೋಡ್ಲಿಕ್ಕೆ ಭಾಳ ಖುಷಿ. ಅಂದರೆ ಪುಸ್ತಕಗಳನ್ನು ನೋಡಿ ಟೈಪ್ ಮಾಡ್ತಿದ್ದಾಗ ಕಂಪ್ಯೂಟರ್ ಏನು ಮಾಡುತ್ತೆ ಅಂದರೆ ಅಲ್ಲಿ ಖಾಲಿ ಸ್ಕ್ರೀನ್ ಕಾಣ್ತಾ ಇರುತ್ತೆ. ಸೊ ಅದು ಬರೀ 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 ಅಂತ ಹೇಳ್ತಾ ಇರುತ್ತೆ. ನೀವು ಟೈಪ್ ಮಾಡ್ತಾನೆ ಹೋಗ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಕಂಪ್ಯೂಟ್ರ್ ನನಗೂ ಕಾಯ್ತಾ ಇದೆ ಅಂತೇಳಿ. ಅಂದರೆ ದೇರ್ ಇಸ್ ಎ ರೀಡರ್ ಇನ್ ಫ್ರಂಟ್ ಆಫ್ ಮೀ, ಇಟ್ಸ್ ದ ಕಂಪ್ಯೂಟರ್. ಈ ಪೇಪರಿಗೆ ಇದು ಮಾಡುವಾಗ ಎರಡನೇದು ಏನಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಯೋಚನೆ ಮಾಡ್ತೀನಿ. ಅಂದರೆ ನಾನು ಬರೆಯುವಾಗ ನನ್ನ ಯೋಚನೆಗಳು ಭಾಳ ಸ್ಪೀಡಾಗಿ 4 ಲೈನ್ ಬರೆಯುವಾಗ 4 ಯೋಚನೆ ಮಿಸ್ ಆಗಿ ಹೋಗಿದೆ. ಬಟ್ ಟೈಪಿಂಗ್ ಸ್ಪೀಡ್ ಇದೆಯಲ್ಲ, ನನ್ನ ಬರವಣಿಗೆಗಿಂತ ಸ್ಪೀಡ್ ಇತ್ತು. ನನ್ನ ಯೋಚನೆಗಿಂತ ಸ್ಪೀಡ್ ಇದೆ. ಓಕೆ. ಸೊ ನಾನೀಗ 1 ಗಂಟೆಯಲ್ಲಿ ಸುಮಾರು ಮಿನಿಮಮ್ 3,000 ಪದ ಬರೀತೀನಿ. ಓಕೆ. ನನಗೆ ಒಂದು ಕಾದಂಬರಿಗೆ 30,000 ಪದ ಬೇಕು. ಕಂಟಿನ್ಯೂಸ್ ಆಗಿ ಎಲ್ಲ ಜೈಲಲ್ಲಿ ಹಾಕಿದರೆ ಒಂದು 10 ಗಂಟೆಯಲ್ಲಿ ಒಂದು ಕಾದಂಬರಿ ಬರೀಬೇಕು. ಅಂದರೆ ಅದು ಮನಸ್ಸಲ್ಲಿ ಇರುತ್ತೆ. ಈ ಕಾದಂಬರಿ ಈಗ ಹುಟ್ಟಿಸಿ ಬರೆಯೋದಲ್ಲ, ಎಕ್ಸ್ಪೀರಿಯನ್ಸ್ ಸ್ಟೋರ್ ಆಗಿರುತ್ತೆ. ಡೌನ್ಲೋಡಿಂಗ್ ಪೀರಿಯಡ್ ಮಾತ್ರ ಬೇಕು. ಓಕೆ. ಈಗ ನಾನು 2 ವಿಚಾರಗಳನ್ನು 2 ಕಾದಂಬರಿಗೆ ನೀನು ಎತ್ಕೊಳ್ಳೋದ್ರಿಂದ ಇದನ್ನು ನನಗೆ ಸ್ಪಷ್ಟಪಡಿಸಬೇಕು. ಬಹುಶಃ ಗಿರಿಯಾರ್ ಅವರ ಚಾನಲ್ಗೋಸ್ಕರವೂ ಇದು ಬಹಳ ಅಗತ್ಯ ಇದೆ. ನದಿಯ ನೆನಪಿನ ಹಂಗು ಮತ್ತು ಹಸ್ತಿನಾವತಿ, ಈ 2 ಕಾದಂಬರಿಗಳನ್ನು ನೀನು ಬರಲಿಕ್ಕೆ ಕೂತಾಗ ಇದರಲ್ಲಿ ಏನೋ ಬಹುಶಃ ನೀನು ಎಷ್ಟು ವರ್ಷಗಳ ಹಿಂದೆ ಅದನ್ನು ಬರೆದಿದ್ದಿ? ಒಂದು 15 ವರ್ಷದ ನಂತರ, 15 ಅಲ್ಲ 18 ವರ್ಷ ಆಯ್ತಲ್ಲ? ಆಯಿತು, 18 ವರ್ಷ ಅಂತ ಅನಿಸ್ತದೆ. ನದಿಯ ನೆನಪಿನ ಈ ಗ್ಯಾಪಲ್ಲಿ ನಿನ್ನ ವಯಸ್ಸು ಒಂದು ಮೀರಿದ ಸ್ಥಿತಿಗೆ ಬಂತು. ಅಲ್ಲಿಯೂ ನೀನೊಂದು ಇದ್ದ ಸ್ಥಿತಿ ಮತ್ತು ಇಲ್ಲಿದ್ದ ಸ್ಥಿತಿ, ಕಥೆಗಳು ಪ್ರತ್ಯೇಕ ಇರಬಹುದು. ಅಥವಾ 2 ಮಗ ಕಾದಂಬರಿಗಳು ಬಹುಶಃ ಕನ್ನಡದಲ್ಲಿ ಬಹಳ ಗುರುತಿಸಲ್ಪಡುವಂಥ 2 ಕಾದಂಬರಿಗಳು. ಇತ್ತೀಚೆಗೆ ಈಗ ಬಂದ ಹಸ್ತಿನಾವತಿ ಮತ್ತು ಅವತ್ತು ಬಂದ ನದಿಯ ನೆನಪು. ಈ ಥಾಟ್ ಪ್ರೊಸೆಸ್ ಹೇಗಿತ್ತು? ನದಿಯ ನೆನಪಿನ ಹಂಗೆ ಬರೆಯುವಾಗ ನಾನು ಯಾಕೆ ಬರೆದೆ ಅದನ್ನೆಂದರೆ, ಆಗ oneindia.com ಅಂತ ಒಂದು ವೆಬ್ಸೈಟ್ ಇತ್ತು. ಅದಕ್ಕೆ ಒಂದು ಹಠಕಟ್ಟಿ ಬರೆದೆ. ಅಂದರೆ ದಿನಕ್ಕೆ 1 ಎಪಿಸೋಡ್ ಬರೀತೀನಿ ಅಂತ 90 ಎಪಿಸೋಡ್ ಬರೆದೆ. ಎವ್ರಿ ಡೇ ಅವರಿಗೆ 1,500 ಪದಗಳನ್ನು ಬರ್ಕೊಡೋದು. ಅದನ್ನು ದೈನಿಕ ಧಾರಾವಾಹಿ ಬರ್ತಾಯಿತ್ತು. ನನ್ನ ಹೆಸರು ಹಾಕಲಿಲ್ಲ, ಅದನ್ನು ಅನಾಮಧೇಯವಾಗಿ ಬರೀತಾ ಹೋದೆ. ಸೊ ಅದು ಒಂದು ಏನಾಗುತ್ತೆ ಅಂದರೆ, ಫಸ್ಟ್ ಕಾದಂಬರಿಯಿಂದ ಬರೆಯುವಾಗ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸಲ್ಲಿ ಬಂದುಬಿಡುತ್ತೆ. ಅಂದರೆ ಭಾಳ ಹಸಿಯಾದ ಯಾರಿಗೂ ಗೊತ್ತಿಲ್ಲದ ಸಂಗತಿಗಳು ಬಂದುಬಿಡ್ತವೆ. ಸೊ ನೀನೊಬ್ಬ ಅಂದರೆ ಒಂದು ಯಾವುದೋ ಮನೆಗೆ ಫಸ್ಟ್ ಟೈಮ್ ಹೊಕ್ಕಾಗ ಒಂದು ಅಪರಿಚಿತನಾಗಿರ್ತೀಯಲ್ಲ, ಆ ಅಪರಿಚಿತ ಮನೆ ಹೊಕ್ಕಾಗ ಅವರಿಗೆ ನಿನ್ನ ಬಗ್ಗೆ ಒಂದು ಕುತೂಹಲ ಬರೀತ ಒಂದು ವಿಸ್ಮಯ ಇರುತ್ತೆ. ಆ ವಿಸ್ಮಯ ನಮಗೆ ಸಿಕ್ಬಿಡುತ್ತೆ. ಇಷ್ಟೊತ್ತು ಈಗ 18ನೇ ಕಾದಂಬರಿ ಬರೀ ಹೊತ್ತಿಗೆ ನಾನು ಬಹಳವನಾಗಿರ್ತೀನಿ. ನನ್ನ ಥಾಟ್ ಪ್ರೊಸೆಸ್ಸು ಅರ್ಧ ಓದುಗರಿಗೆ ಗೊತ್ತಿರುತ್ತೆ. ಆಮೇಲೆ ಇವನು ಏನು ಬರೀತಾನೆ, ಇವನು ಯಾವ ಪದ ಬಳಸ್ತಾನೆ, ಇವನ ತಂತ್ರಗಳೇನು, ಇದೆಲ್ಲ ಗೊತ್ತಿರುತ್ತೆ. ಅದನ್ನು ನಾವು ಮೀರಬೇಕು ಅಂದರೆ ಮತ್ತೆ ನಾವು ಛದ್ಮವೇಷ ಹಾಕ್ತಾರೆ. ಛದ್ಮವೇಷ ಒಬ್ಬ ಲೇಖಕನಿಗೆ ತನ್ನ ಇಲ್ಲಿಯ ತನಕದ ದಾರಿಯನ್ನು ಬಿಟ್ಟು, ನಾನು ಅಂದರೆ ಬಹಳ ವರ್ಷ ನೀಟಾಗಿ ಶೇವ್ ಮಾಡ್ಕೊಂಡಿದ್ದವನೊಂದಿದ್ದು ಇದ್ದಕ್ಕಿದ್ದಾಗೆ ಇಲ್ಲ ನಾನಿನ್ನು ಶೇವ್ ಮಾಡೋದಿಲ್ಲ, ನಾನು ನಾಳೆಯಿಂದ ಗಡ್ಡೆ ಬಿಟ್ಕೊಂಡು ಓಡಾಡ್ತೀನಿ ಅಂತ ಹೇಳ್ತಾನಲ್ಲ, ಹಾಗೆ ಒಬ್ಬ ಲೇಖಕ ನಾನು ಇಷ್ಟು ದಿನ ಇದು ಬರೆದಿದ್ದೀನಿ, ನಾಳೆಯಿಂದ ಹೀಗಿರಲ್ಲ, ಬೇರೆ ಬರಿತೀನಿ. ಬಟ್ ಬೇರೆ ಬರೆದಾಗ ನಾನು ಎಷ್ಟು ದಿನದ ಓದುಗನ್ನು ಕಳ್ಕೊಂಡ್ರೂ ಪರವಾಗಿಲ್ಲ, ಬೇರೆ ಬರಿತೀನಿ ಅಂತ. ಈ ಒಂದು ಚೇಂಜ್ ಇದೆಯಲ್ಲ, ಅದು ಭಾಳ ಕಷ್ಟ. ಅಂದರೆ ಅದು ಆ ಹಂತದಲ್ಲಿ ಬಹುಶಃ ಎಲ್ಲ ಕಾದಂಬರಿಕಾರ ಕಥೆಗಾರರ ವಿಚಾರವಿರ್ಬೋದು. ಯಾಕಂದರೆ ಬರೆಯುವ ಆರಂಭದ ಬರವಣಿಗೆ ಕಾಲದಲ್ಲಿ ಅವರ ವಯಸ್ಸು ಮತ್ತು ಬರಿತಾ 20-30ನೇ ಪುಸ್ತಕ ಬಂದಾಗ ಆಗುವ ವಯಸ್ಸು, ಈ ವಯಸ್ಸು ಕೂಡ ಬರವಣಿಗೆ ಮೇಲೆ ಭಾಳ ಪರಿಣಾಮ ಬೀರ್ತದ ಅಂತ. ಆಮೇಲೆ ಅಭ್ಯಾಸ ಇದೆಯಲ್ಲ, ಎಲ್ಲರೂ ಹೇಳ್ತಾರಲ್ಲ, ಈ ನಟನಲ್ಲಿ ಹೇಳ್ತಾರೆ ಅವನು ಭಾಳ ಲೀಲಾಜಾಲವಾಗಿ ನಡೆಸ್ತಾನೆ, ಅದು ಹೆಚ್ಚುಗಾರಿಕೆ ಅಲ್ಲ ಅಂತ, ಅದು ವೀಕ್ನೆಸ್. ಅದು ನೀವು ಲೀಲಾಜಾಲವಾಗಿ ಬರೀಬಾರದು ಅಂತ. ಈಗ ಏನಾಗಿರ್ತಂದರೆ, ನಾನು 90 kg ಇದ್ದೀನಿ, ನಾನು ನಾಳೆಯಿಂದ ವಾಕಿಂಗ್ ಶುರು ಮಾಡ್ತೀನಿ. ದಿನಕ್ಕೆ 5 ಕಿಲೋಮೀಟ್ರ್, 1 ತಿಂಗಳು ವಾಕ್ ಮಾಡ್ತೇನೆ, 85 kg ಬರ್ತೀನಿ. ಆಮೇಲೆ ನೀನು ವಾಕ್ ಮಾಡಿದರೆ kg ಕಮ್ಮಿ ಆಗಲ್ಲ, ಯಾಕೆಂದರೆ ಅದು ಬಾಡಿಗೆ ಅಭ್ಯಾಸ ಆಗೋಗುತ್ತೆ. ಇಟ್ ಬಿಕಮ್ಸ್ ಎ ರೊಟೀನ್. ಈ ಅನುಭವಗಳು ರೊಟೀನ್ ಆಗೋದಿದೆಯಲ್ಲ, ಅದು ಭಾಳ ಡೇಂಜರಸ್. ಅಂದರೆ ಥಿಂಕಿಂಗ್ ಪ್ರಾಸೆಸ್ ಇರುತ್ತಲ್ಲ, ಅದು ಭಾಳ ವಿಚಿತ್ರ. ಅದೇ ಥರ ನಾನು ಇದು ಮಾಡಿದ್ದು ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಹೇಳ್ತಾರೆ, ಸರ್ ಅದೇ ಥರ ಒಂದು ಹಾಡು ಬರ್ಕೊಡಿದ್ದು ಅವ್ನು ಹಿಂದೆ ಬರೆದಿರೋದು, ಅದು ಅವನು ಬರೆದು 10 ವರ್ಷ ಆಗಿರುತ್ತೆ, ಈಗ ಅವನು ಎಲ್ಲೋ ಬಂದು ನಿಂತಿರ್ತಾರೆ, ಸಾಧ್ಯ ಇಲ್ಲ. ಅದೇ ಥರ ಬರೆಯೋಕ್ಕಾಗಲ್ಲ. ಸೊ ಅದಕ್ಕೆ ಮನುಷ್ಯನ ಯೂನಿಕ್ನೆಸ್ ಇರೋದೇ. ಯಾಕಂದರೆ ನಾನು ನಿನ್ನೆ ಯೋಚನೆ ಮಾಡ್ದಂಗೆ ಇವತ್ತು ಮಾಡಲ್ಲ, ನಿನ್ನೆ ಹಾಗೆ ಹೇಳಿದೆ ಇವತ್ತು ಹೀಗೆ ಹೇಳಿದೆ, ಇಟ್ಸ್ ಕಾಮನ್. ಓನ್ಲಿ ಪರ್ಮನೆಂಟ್ ಥಿಂಗ್ ಇಸ್ ಚೇಂಜ್ ಅಂತ ಹೇಳಲ್ಲ. ಹಾಗೆ ನೀನು ಈಗ ಮೊದಲ ಕಥೆ ನನಗೆ ಜಾಸ್ತಿ ಇದೆ ನಿಮ್ಮದು, ಕುರ್ಚಿಯವರ ಮೇಲೆ ಎಂಥ ಹೆಸರು,
ಕೃಷಿಯಿಂದ ಬರೀತಿದ್ಯಲ್ಲ ನೀನು. ಹೌದು ನಿನ್ನ ಮೊದಲ ಸಂಕಲನ ಅಂತಲ್ಲ ಇವ್ರ ಹತ್ರ ಹೌದು ಪುತ್ತೂರು ಕನ್ನಡ ಸಂಘದಲ್ಲಿ, ಆ ಕತೆ ಒಂದು ಕನ್ನಡಿಯ ಕತೆ ಬರುತ್ತೆ, ಹೌದು ದರ್ಪಣ ವಿಯೋಗ. ದರ್ಪಣ ವಿಯೋಗ. ಆಮೇಲೆ ಇನ್ನೊಂದು ಕತೆ ಬರೆದಿದ್ದೀನಿ ನೀನು, ವಾಂಶಿಕ ಅಂತ. ಹೌದು ವಾಂಶಿಕ ಅಂದರೆ ಕೊಳಲು ಗೊತ್ತಾಗಿದೆ, ಅಥವಾ ಬಂಧನಿಕೆ ಭಾಗದಲ್ಲಿ. ಆ ಕತೆ ಬರೆಯುವಾಗ ಆ ಕಥೆಯನ್ನು ನೋಡ್ತಿದ್ದ ಹುಡುಗ ಬೇರೆ ಇದ್ದ, ನೀನೀಗ ಆ ಕತೆ ಬರೆಯೋಕೆ ಸಾಧ್ಯನೇ ಇಲ್ಲ. ಆ ಕತೆ ಬರೆದಾಗ ಏನಾಗುತ್ತೆ ಅಂದರೆ ಆ ಕತೆ ಹೊಳೆಯೋದೇ ಇಲ್ಲ ನಮಗೆ ಅಂತ. ಅಂದರೆ ಒಂದು ವಯಸ್ಸಲ್ಲಿ ಕೆಲವು ಕತೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಅಲ್ಲ, ನಾನೀಗ ಕೇಳಬೇಕಾ ಪ್ರಶ್ನೆ ಏನು ಗೊತ್ತಾ ಗಿರೀಶ್, ಈಗ ನೀನು ಈ ಬರವಣಿಗೆಯ ಮೇಲೆ ಈ ಸೋಷಿಯಲ್ ಮೀಡಿಯಾ ಹೇಗೆ ಡಿಸ್ಟ್ರಾಕ್ಟ್ ಮಾಡ್ತದೆ ಅಂತ ಹೇಳಿದೆಯಲ್ಲ, ಈಗ ನಾವು ನೋಡುತ್ತಿರುವಂತಹ ಈ ಆಧುನಿಕ ಜಗತ್ತಿದೆಯಲ್ಲ, ಈಗ ಏನಿದೆ ಈ ಗ್ಯಾಜೆಟ್ಗಳ ಲೋಕ, ಇದು ನಮ್ಮ ಯೋಚನಾ ಲಹರಿಯ ಮೇಲೂ ಪರಿಣಾಮ ಬೀರಿ ನಮ್ಮ ಬರವಣಿಗೆ ಮೇಲೂ ಪರಿಣಾಮ ಬೀರ್ತದೆ ಅಂತ. ಯಾಕಂದರೆ ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ, ಶಿವರಾಮ ಕಾರಂತರು ಈ ಕಾಲದಲ್ಲಿ ಇರುತ್ತಿದ್ದರೆ ಶಿವರಾಮ ಕಾರಂತರು ಬೆಟ್ಟದ ಜೀವ ಬರಲಿಕ್ಕೆ ಸಾಧ್ಯ ಆಗ್ತಿತ್ತ, ಅಥವಾ ತೇಜಸ್ವಿ ಕರವಾಲ ಬರಲಿಕ್ಕೆ ಸಾಧ್ಯ ಇತ್ತ? ಅಲ್ಲ, ಅವರೇನೋ ಅಂದರೆ ಅವರು ಕರ್ವಾಲ ಬರಿತಿರ್ಲಿಲ್ಲ, ಬಟ್ ಅದೇ ಥರದ್ದು ಈ ಕಾಲಕ್ಕೆ ಹೊಂದುವಂಥದ್ದು ಬರಿತಿದ್ರು. ಅಂದರೆ ಅದೇನಂದರೆ ಅವನು ಒಬ್ಬ ಲೇಖಕ ಬೆಟ್ಟದ ಜೀವ ಬರೆದಾಗ ನೋಡಿ, ನನಗೆ ಬೆಟ್ಟದ ಜೀವ ಭಾಳ ಇಂಟ್ರೆಸ್ಟಿಂಗ್ ಇದೆ. ಬೆಟ್ಟದ ಜೀವದ ಮೌಲ್ಯ ಏನು ಗೊತ್ತಾ, ಮನುಷ್ಯ ಪ್ರಕೃತಿ ವಿರುದ್ಧ ಹೋರಾಡಿ ಆ ಕಾಡನ್ನು ಕೆಡದು ಗದ್ದೆ ಮಾಡ್ತಾನೆ ಅಂತ. ಇವತ್ತು ಹಾಗೆ ಕಾಡನ್ನು ಕೆಡಿದ್ರೆ ಅದು ಪರಿಸರ ವಿರೋಧಿ ಆಗುತ್ತೆ. ಹಾಗಾಗಿ ಆ ಕಾಡನ್ನು ಕಡಿಯೋದು ಇವತ್ತು ಬರೀ ಆಗಿಲ್ಲ. ಅಂದರೆ ಈ ಕಾಲಘಟ್ಟದ ಎಲ್ಲ ಆಯಾ ಕಾಲಘಟ್ಟದ ಪರಿಸ್ಥಿತಿಗಳು ಆ ಬರಹಗಾರನ ಮೇಲೆ ನಿನ್ನ ಮೇಲೆ ಪರಿಣಾಮ ಆಗಿದೆಯಾ? ಒಂದು ಉದಾಹರಣೆ ಅಂದರೆ, ನಾನು ರವಿ ಕಾಣದ ಅಂಕಣ ಬರೀತಿದ್ದೆ, ಅದು ಎಲ್ಲ ಚೆನ್ನಾಗಿದೆ ಅಂದರೆ. ಈಗ ಅದು ಭಾಳ ಎಳಸಾಗಿದೆ ಮತ್ತು ನನ್ನ ಯೋಚನೆ ಸರಿ ಇಲ್ಲ ಅನಿಸುತ್ತೆ. ಈಗ ಓದಿದರೆ ನಾನಲ್ಲಿ ಬರೀತಿದ್ದ ಕೆಲವು ಸಂಗತಿಗಳಿದಾವಲ್ಲ, ನಾನೊಂದು ಅಂಕಣ ಬರೆದಿದ್ದೆ, ಸುಬ್ಬಲಕ್ಷ್ಮಿ ವಾಯ್ಸು ಎಷ್ಟು ಸೆಕ್ಸಿ ಅಂತ. ಈಗ ಹಂಗೆ ಬರೆಯೋಕ್ಕಾಗಲ್ಲ, ಸಿಲ್ಲಿ ಅನಿಸುತ್ತೆ, ಆಮೇಲೆ ಸ್ಟುಪಿಡ್ ಅನಿಸುತ್ತೆ. ಹೀಗಾಗಿ 18ನೇ ವಯಸ್ಸಲ್ಲಿ ನಾನು ಯೋಚನೆ ಮಾಡ್ತಿದ್ದ ರೀತಿ ಆಮೇಲೆ ಏನು ಮಾಡ್ತಾರೆ ಅಂದರೆ, ಇವತ್ತು ಹಳೆಯ ಕೃತಿಗಳನ್ನ ಇಟ್ಕೊಂಡು ನಮ್ಮನ್ನು ಲೇಖಕನ ಅಳಿತಾರೆ. ಅದು ಒಂದು ಪ್ರಾಸೆಸ್ ಅಂತ ತಿಳ್ಕೋಬೇಕು. ಅದು ಆ ಕೃತಿ ಅವನಲ್ಲ. ಇನ್ನು ಆ್ಯಕ್ಟ್ರ್ಗಳಲ್ಲಿ ನೋಡು, ಫಸ್ಟ್ ಆ್ಯಕ್ಟಿಂಗ್ ಮಾಡಿದಾಗ ಇವತ್ತು ನೋಡಿದ್ರೆ ಅವ್ನು ಭಾಳ ಸಿಲ್ಲಿಯಾಗಿ ಮಾಡಿದ ಅನಿಸ್ತದೆ, ಬಟ್ ಹಾಗೆ ಶುರುವಾಗಬೇಕದು. ನಾವು ಯಾರು ಕೂಡ ಶಿವರಾಮ ಕಾರಂತರೇ ಹುಟ್ಟೋಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಟ್ರೈ ಟು ಬಿ ಶಿವರಾಮ ಕಾರಂತ ಗ್ರ್ಯಾಜುವಲಿ ಅಲ್ವಾ. ಕಾಲಕ್ರಮೇಣ ನಾವು ಅವ್ರಿಗೆ ಹತ್ತಿರ ಹೋಗಿ ಟ್ರೈ ಮಾಡೋದು. ಯಾರು ನಮಗೆ ಆದರ್ಶವಾಗಿರ್ತಾರೆ, ಕಾರಂತರೇ ಅಂತಲ್ಲ, ತೇಜಸ್ವಿ ಇರ್ಬೋದು, ಹೆಮಿಂಗ್ವೇ ಇರ್ಬೋದು, ಕುವೆಂಪು ಇರ್ಬೋದು, ಯಾರು ನಮಗೆ ಒಂದು ಆದರ್ಶವಾಗಿರ್ತಾರೋ, ಯಾರ ಥರ ಬರಿಬೇಕು ಅಂತ ಇರ್ತಾರೋ ಅವರನ್ನು ಮುಟ್ಟುವುದಕ್ಕೆ ಪಡುವ ಪ್ರಯತ್ನವೇ ಲೇಖಕನಿಗೆ ಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ನಾನು ಕೇಳಬೇಕು. ನೀನು ರವಿ ಬೆಳಗೆರೆ ಜೊತೆ ಭಾಳ ವರ್ಷ ಇದ್ದೆ, ಮತ್ತು ಅವರ ಸ್ನೇಹ, ಅವರ ಒಡನಾಟ, ಅದರ ಬಗ್ಗೆ ನೀನು ಈಗ ಮೊನ್ನೆ ಆ ಒಂದು ಇದರಲ್ಲೂ ನೋಡಿದೆ, ನಾನು BBC ನೋಡಿದೆ. ರವಿ ಬೆಳಗೆರೆಯವರು ನಿನ್ನ ಈ ಸೃಷ್ಟಿಶೀಲತೆಯ ಮೇಲೆ ಏನು ಪರಿಣಾಮ ಬೀರಿದರು? ಅವರು ಒಳ್ಳೆ ಜಾಗ ಕೊಟ್ಟರು. ಅಂದರೆ ಸ್ಪೇಸ್ ಸಿಕ್ತು. ಒಂದು ಸ್ಪೇಸ್ ಏನು ಕೊಡುತ್ತೆ ಅಂದರೆ ಆತ್ಮವಿಶ್ವಾಸ ಕೊಡ್ತಾರೆ. ಈಗ ಒಬ್ಬ ನಾಟಕಕಾರನಿಗೆ ಒಂದು ಸ್ಟೇಜ್ ಕೊಟ್ಟಾಗೆ ಅವರ ಆಮೇಲೆ ನೀನು ಏನು ಬೇಕಾದರೂ ಮಾಡು ಅಂತ, ಅದು ಭಾಳ ಇಂಪಾರ್ಟೆಂಟ್. ನನಗೆ ಅವರು ಆ ಜಾನಕಿ ಕಾಲಮ್ ಕೊಟ್ಟು ನಾನು ಬರೆದಿದ್ದು ಓದ್ತಾನೆ ಇರಲಿಲ್ಲ, ಏನು ಬೇಕಾದ್ರೂ ಬರ್ಕೊ ಅಂತ. ಅಂದರೆ ಒಂದು ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ, ಎರಡೊಂದು ಅವ್ರ ಟೈಮ್ ಇರಲಿಲ್ಲ ಓದಲಿಕ್ಕೆ, ನಾನು ಹೇಳ್ತಿದ್ದೆ. ಆಮೇಲೆ ಅಲ್ಲಿ ಕೊಟ್ಟು ಏನು ಬೇಕಾದ್ರೂ ಬರ್ಕೊ ಅಂತ ಹೇಳೋದಿದೆಯಲ್ಲ, ಅದು ಯಾವುದು ಆಗ 1.5 ಲಕ್ಷ ಜನ ಓದ್ತಿದ್ದ ಪತ್ರಿಕೆಯ ಒಂದು ಪುಟವನ್ನು ಕೊಟ್ಬಿಟ್ಟು ಇಷ್ಟ ಬಂದಿದ್ದು ಬರ್ಕೊ ಅಂತ ಹೇಳೋದಿದೆಯಲ್ಲ, ಅದು ಗ್ರೇಟ್ ಕಾನ್ಫಿಡೆನ್ಸ್ ಫಾರ್ ರೈಟರ್ಸ್. ನಿನಗೆ ಆ ಅಂಕಣ ಸಿಕ್ತು, ನೀನು ಅಂಕಣ ಬರೀತಾ ಇದ್ದೆ, ನಿನ್ನ ಅಂಕಣವನ್ನು ಕೂಡ ಒಂದು ಅಕ್ಷರ ತಿಂತಾ ಇರಲಿಲ್ಲ. ಬಟ್ ಆ ಅಂಕಣ ಏನಾಗಿತ್ತು ಅಂದರೆ, ಬರಿತಾ ನಮಗೆ, ನಾನು ಮತ್ತು ಅಜಿತ್ ಕುಮಾರ್ ಶಾರಾಡಿ ಮಾತಾಡುವಾಗ ಒಂದು ಮಾತಾಡ್ತೀನಿ, ಅವ್ರು ಹೇಳ್ತಾಯಿದ್ರು, ಮಾತಾಡ್ತಾ ನಾನು ಯಾಕೆ ಮಾತಾಡ್ತಿದ್ದೀನಿ, ಹೌದು ಸಾಕು ನಿಲ್ಲಿಸಿಬಿಡೋಣ ಅನಿಸ್ಬಿಡುತ್ತೆ, ಹಾಗೆ ರೈಟ್ಲಿಂಗ್ ಅನಿಸ್ಬಿಡುತ್ತೆ, ಸಾಕು ನಿಲ್ಲಿಸ್ಬಿಡೋಣ ಅಂತ. ಆ ನಿಲ್ಲಿಸಿಬಿಡೋಣ ಅಂತ ಅನ್ನುವ ಕ್ಷಣದಲ್ಲಿ ಹೇಗೆ ಯಾಕಾಗತ್ತೆ ಅಂದರೆ, ನಾವು ಚರವಣ ಮಾತಾಡ್ತಿದ್ವಿ ನಮಗೆ ಅನಿಸೋದು, ಬಟ್ ಎದುರುಗಡೆ ಇರೋರಿಗೆ ಅನಿಸಲ್ಲ. ಬಟ್ ಲೇಖಕನಿಗೆ ಬೋರ್ ಆಗೋದಿಲ್ಲ. ಲಂಕೇಶ್ ಅದನ್ನು ಭಾಳ ಚೆನ್ನಾಗಿ ಹೇಳ್ತಿರಲ್ಲ, ನಿನ್ನನ್ನು ಗೇಲಿ ಮಾಡುವವನು ನಿನ್ನೊಳಗೆ ಹುಟ್ಟದೇ ಇದ್ದರೆ ಹೊರಗಡೆ ಹುಟ್ಟುತ್ತಾನೆ. ಹಾಗೆ ನಮಗೆ ಬೋರ್ ಆಗೋಕ್ಕೆ ಶುರುವಾಗುತ್ತೆ, ಆ ಲೇಖಕನಿಗೆ ಭಾಳ ಕಷ್ಟ ಇದೆ. ಹಾಗಾಗಿ ನಾವು ಹೊಸ ದಾರಿಯನ್ನು ಹುಡುಕಬೇಕು, ಹೊಸ ಜಾಗ ಹುಡುಕಬೇಕು. ಈಗ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾನು ಕೇಳಬೇಕು ಅಂತ ಇದ್ದೆ. ಬಹುಶಃ ನನ್ನ ಪ್ರಶ್ನೆ ಇವಲ್ಲ, ಬಹುಶಃ ಈಗ ನಿನ್ನ ಎಲ್ಲ ಓದುಗರ ಪ್ರಶ್ನೆ ಅದು ಏನು ಅಂದರೆ, ಹಸ್ತಿನಾವತಿ ಕಾದಂಬರಿಯನ್ನು ಓದ್ತಾ ಅದು ಮುಗಿದಿದೆ ಅಂತ ಯಾರಿಗೂ ಅನಿಸಲಿಲ್ಲ.
ಹ್ಮ್. ಅದು ಇನ್ನೆಲ್ಲೋ ಒಂದು ಮುಂದುವರಿತದೆ ಅಂತ ಅನಿಸ್ತಾ ಇದೆ. ಹ್ಮ್. ನಿಜವಾಗಿ ಹೇಳ್ಬೇಕು, ನೀನು ಹಸ್ತಿನಾವತಿಯ ಪಾರ್ಟ್ 2 ಬರ್ಲಿಕ್ಕಿದೆಯಾ? ಪಾರ್ಟ್ 2 ಬರುತ್ತಾ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಅದನ್ನು ಮುಗಿಸ್ಲಿಕ್ಕೆ ಏನು ಕಾರಣ ಆಯಿತು ಅಂತ ಹೇಳ್ತೇನೆ. ನಾನು ಅದನ್ನು ಜಿಪ್ಸಿ ಕೆಫೆ ದೃಶ್ಯಕ್ಕೆ ಮುಗಿಸಿ 3 ಜನಕ್ಕೆ ಓದ್ಲಿಕ್ಕೆ ಕೊಟ್ಟಿದ್ದೆ. ಒಬ್ಬರು ಮಿಸ್ಟೇಕ್ಗಳು, ಅಲ್ಲಿ ಒಬ್ಬರು ಹೇಳಿದರು ಇದು ಮುಗಿದಿದೆ ಅದು ಮುಗಿಬಾರ್ದು ಅಂತ ಹೇಳಿದೆ. ಇನ್ನೊಂದು ಚಾಪ್ಟ್ರು ಮಾಡಿ ಅಂತೇಳಿ ನಾನು ಆಮೇಲೆ ಇಲ್ಲ ಇನ್ನೊಂದು ಚಾಪ್ಟರ್ ಎಲ್ಲ ಮಾಡೋಕ್ಕಾಗಲ್ಲ ಒಂದು, ಯಾಕಂದರೆ ನವ್ಯದ ಕಾಲದಲ್ಲಿ ಹೇಗಿತ್ತು ಓಪನ್ ಎಂಡಿಂಗ್ ಮಾಡೋದು ಬಹಳ ಒಂದು ಫ್ಯಾಷನ್ ಆಗಿದೆ ಆ ಕಥೆಯಲ್ಲಿ. ಅವನು ಹೊರಗೆ ಬಂದು ನೋಡುತ್ತಾ ನಿಂತನು ಅಂತ ಅಲ್ಲಿ ಎಂಡ್ ಆಗೋದು, ಆಮೇಲೆ ಏನಾಯಿತು ಅಂತಿಲ್ಲ. ಅಲ್ಲಿ ಪ್ರಾಣೇಶಾಚಾರ್ಯರು ಕಾತರದಿಂದ ಕಾದರು ಅಂತ ಅಲ್ಲಿ ಎಂಡ ಹೀಗೆ. ಸೊ ನಾನು ಅದನ್ನು ಮುರಿಬೇಕು ಅಂತೇಳಿ ಓಪನ್ ಎಂಡಿಂಗ್ ಬೇಡ, ಒಂದು ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಎಲ್ಲ ನೀವು ವೆಬ್ ಸೀರೀಸ್ ತೊಗೊಂಡ್ರೆ ಅದೊಂದು ಕಂಡಿರುತ್ತೆ, ಏನೋ ಒಂದು ಆಗುತ್ತೆ ಕೊನೆಯಲ್ಲಿ. ಸೊ ಓಕೆ, ಒಂದು ಒಳ್ಳೆಯ ಮುಕ್ತಾಯ ಕೊಡೋಣ ಅಂತ ಮುಗಿಸಿದ್ದೆ. ಆಮೇಲೆ ಅವನು ಹೇಳಿದ ಮೇಲೆ ಅದು ಮನಸ್ಸಲ್ಲಿ ಕೊರಿತೈತೆ, ಯಾರೋ ಒಂದು ನಮ್ಮ ತಲೆಗೆ ಏನೋ ಹಾಕಿದರೆ ಅದು ಹೋಗಲ್ಲ ಭಾಳ ಬೇಗ. ಈಗ ಹುಳ ಬಿಡೋದು ಅಂತ ಹೇಳೋದು ಅದಕ್ಕೆ ನಿಜವಾಗಿ. ಇನ್ನೊಂದು ಹೇಳಿದರೆ ಒಂದು ಕಥೆ ಬಗ್ಗೆ, ಅದು ನೀನು ತಳ್ಳಿ ಹಾಕ್ತೀಯ ಬಟ್ ಮನಸ್ಸು ತಳ್ಳಿ ಹಾಕಲ್ಲ. ನಾನು ಹಾಗೆ ಬಿಟ್ಟು ಅದನ್ನ ಪ್ರಿಂಟಿಗೆ ಹೋಯಿತು, ಪ್ರಿಂಟಿಗೆ ಹೋಗಿ ಎಲ್ಲ ಆಯಿತು. ಆಮೇಲೆ ಅವರು ಸರ್ ಪ್ರಿಂಟಿಗೆ ಕಳಿಸ್ತೀನಿ ಅಂದರು. ಇಲ್ಲ ಸರ್ ಒಂದು ಚಾಪ್ಟರ್ ಸೇರಿಸ್ತೀನಿ ಅಂತೇಳಿ ಆವತ್ತು ಏನು ಮಾಡೋದು ಗೊತ್ತಾಗಿಲ್ಲ. ಕೊನೆಯ ಸಾಲಿದೆಯಲ್ಲ ವ್ಯಾಸ ಮತ್ತು ಪರಶುರಾಮ ಮಾತಾಡೋದು, ಅದನ್ನು ಬರೆದು ಕೊಟ್ಟೆ ಅವರಿಗೆ. ಸೊ ಅಲ್ಲಿ ಬರೆದು ಕೊಟ್ಟ ಮೇಲೆ ನನಗೆ ಅನ್ನಿಸ್ತು ಇದು ಪಾರ್ಟ್ 2ಗೆ ಒಂದು ಮುನ್ನುಡಿ ಆಯಿತಾ. ಅದನ್ನೇ ಎಲ್ಲರೂ ಓದುಗರು ಎತ್ಕೊಂಡಿದ್ದಾರೆ. ಅದು ಎತ್ಕೊಂಡಿದ್ದಾರೆ. ಅದು ಒಂದು ಕೊನೆಯಲ್ಲಿ ಸೇರಿದ ಅದು ವ್ಯಾಸ ಬರೆಸಿದ ದೃಶ್ಯ ನಂದಲ್ಲ. ಹಾಗಾದರೆ ಮುಂದಿನ ಹಸ್ತಿನಾವತಿ ಪಾರ್ಟ್ 2 ಅನ್ನು ವ್ಯಾಸ ಬರೀತಾನೆ, ಜೋಗಿ ಬರೆಯಲ್ಲ. ನಾನು ಬರೆಯಲ್ಲ, ವ್ಯಾಸ ಬರೆದ್ರೆ ನಾನು ಉಂಟು. ಥ್ಯಾಂಕ್ ಯು. ನೀನು ಇವತ್ತು ಭಾಳ ಚೆನ್ನಾಗಿ ಈ ಆಕಸ್ಮಿಕವಾದ ಭೇಟಿಯಲ್ಲಿ ನಾವು ಮಾತಾಡಿದ್ವಿ. ನಾವು ಇದನ್ನೆಲ್ಲ ಮಾತಾಡ್ತಿದ್ವಿ ಇವನ ಮನೆಯ ತೋಟದಲ್ಲಿ ಕೂತ್ಕೊಂಡು, ಕಲ್ಲು ಬಂಡೆ ಮೇಲೆ ಕೂತ್ಕೊಂಡು ಹಾಡುಗಳನ್ನು ಕೇಳ್ತಾ ಮಾತಾಡ್ತಿದ್ವಿ. ಬಟ್ ಇವತ್ತು ಅದು ಹೀಗೆ ಪಬ್ಲಿಕ್ ಮಿರರಲ್ಲಿ, ಪಬ್ಲಿಕ್ ಮಿರರ್ ಹೆಸರು ಚೆನ್ನಾಗಿದೆ, ಯಾರು ಸೆಲೆಕ್ಟ್ ಮಾಡೋದು ಗೊತ್ತಿಲ್ಲ. ಹಾಂ, ಪಬ್ಲಿಕ್ ಮಿರರ್ ಅಂದರೆ ಏನು, ಸಾರ್ವಜನಿಕರ ಕನ್ನಡಿ ಅಂತ. ಅಂದರೆ ಸಾರ್ವಜನಿಕರ ಮುಂದೆ ನಮ್ಮನ್ನು ಕನ್ನಡಿ ಹಿಡಿದು, ನಮ್ಮ ಮುಂದೆ ಕನ್ನಡಿ ಹಿಡ್ದಂಗೆ ನಮ್ಮ ಕಾಶಿನಾಥ್ ಹೇಳ್ತಿದ್ರು. ನನ್ನ ಪ್ರತಿ ಸಿನಿಮಾ ಏನಂದರೆ ನಾನು ನೋಡುವವನ್ನ ಮುಂದೆ ಕನ್ನಡಿ ಇಡ್ತೀನಿ, ಅಲ್ಲಿ ಅವನು ಕಾಣಿಸ್ಬೇಕು ಅಂತ, ನಾನು ಕಾಣಿಸ್ಬಾರ್ದು ಅಂತ. ಹೀಗೆ ನಮ್ಮ ಮಾತಲ್ಲಿ ಕೂಡ ಒಂದು ಪಾರದರ್ಶಕತೆ ಇರಲಿ ಅಂತ ನನಗೆ ಭಾಳ ಅನಿಸುತ್ತೆ. ನಾವು ಇವತ್ತು ಮಾತಾಡಿದ್ದೀವಿ. ನಿನಗೆ ಒಂದೇ ಒಂದು ಪ್ರಶ್ನೆ ಕೊನೆಯದು ಕೇಳ್ತೀನಿ. ನೀನು ಕಥೆಕೂಟ ಕಟ್ಟಿದೆಯಲ್ಲ, ಕಥೆಕೂಟ ಕಟ್ಟಿ ಅಲ್ಲಿಂದ ಸುಮಾರು ಲೇಖಕರು ಬಂದರು, ಒಳ್ಳೆ ಲೇಖಕರು ಬಂದರು. ನಾನು ಹೆಸರು ಹೇಳಲ್ಲ, ಒಳ್ಳೆ ಲೇಖಕರು ಬಂದರು, ಹೆಸರು ನೀನೇ ಹೇಳು. ಆ ಒಳ್ಳೆ ಲೇಖಕರು ಬಂದ ನಂತರ ಇವತ್ತು ಅಂದರೆ ಅದು ಕಟ್ಟಿದ 6 ವರ್ಷದ ಹಿಂದೆ, 6 ವರ್ಷದ ಹಿಂದೆ ಕಥೆಕೂಟದಲ್ಲಿ ಇದ್ದಂಥ ಲೇಖಕರು, ಅವರು ಬರೀತಿದ್ದಂಥ ಕಥೆಗಳು, ಅವರಿಗಿದ್ದಂಥ ಉತ್ಸಾಹ, ಆ ಕಥೆಗಳಲ್ಲಿದ್ದಂಥ ಕಸುವು ಮತ್ತು ಅಲ್ಲಿ ನಡೀತಿದ್ದಂಥ ಚರ್ಚೆ, ಇವತ್ತು 6 ವರ್ಷಗಳ ನಂತರ ಈ 4G ಬಂತು, ಎಲ್ಲ ಕೈಗೆ ಫೋನ್ ಬಂತು, ಬೇರೆ ಬೇರೆ ಬಂದವು, ChatGPT ಬಂತು. ಇವತ್ತು ಏನು ಡಿಫ್ರೆನ್ಸ್ ಕಾಣ್ತೀವಿ ನಿಮಗೆ? ನೋಡುವ, ಈಗ 2016 ಜೂನ್ 25ಕ್ಕೆ ನಾವು ಕಥೆಕೂಟವನ್ನು ಕಟ್ಟಿದ್ವಿ. ಸುಮಾರು 6 ವರ್ಷ ಪೂರ್ತಿ ಆಯಿತು. ಈಗ 7ನೇ ವರ್ಷ ರನ್ನಿಂಗಲ್ಲಿದೆ. ಕಥೆಕೂಟದಲ್ಲಿ ಎಲ್ಲಿಗೆ ಹೋದರೂ 58ಕ್ಕಿಂತ ಮೇಲೆ ಮೆಂಬರ್ಶಿಪ್ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ಗೊತ್ತು, ಯಾರು ಒಂದು ಹಂತಕ್ಕೆ ತಲುಪಿದ ತಕ್ಷಣ ಇನ್ಯಾರೋ ಬಿಟ್ಟು ಹೋಗ್ತಾರೆ, ಇನ್ನವರು ನಾವೇ ಕಿತ್ತಾಕ್ತೇವೆ, ಈ ಥರ ಆಗ್ತಾ ಇದೆ. ಇದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಬಟ್ ಕಥೆಕೂಟದಲ್ಲಿ ನಾನು ಗಮನಿಸಿದ್ದು ಏನು ಅಂದರೆ 2016ರಲ್ಲಿ ಕಥೆಕೂಟಕ್ಕೆ ಸೇರಿದಾಗ ಸಚಿನ್ ತೀರ್ಥಹಳ್ಳಿ ಎನ್ನುವ ಹುಡುಗನಿಗೆ ಕತೆ ಅಂದರೆ ಏನೂ ಅಂತ ಗೊತ್ತಿರಲಿಲ್ಲ. ನಾವೊಂದು ಕಡೆ ಬಹುಶಃ ಯಶವಂತ್ ಚಿತ್ತಾಳರ ಬಗ್ಗೆ ಹೇಳಿದಾಗ ಇವನು ಯಾರು ಚಿತ್ತಾಳ್ ಅಂತ ಅವನು ಕೇಳಿದ್ದ. ಅಂಥ ಹುಡುಗ ಈಗ ನವಿಲುಕೊಂದ ಹುಡುಗನಂಥ ಒಂದು ಪುಸ್ತಕವನ್ನು ಭಾಳ ಗಟ್ಟಿಯಾದಂಥ ಮೊದಲ ಪುಸ್ತಕವನ್ನು 1.5 ವರ್ಷದಲ್ಲಿ ತರ್ತಾನೆ. ಅಂದರೆ ಅದಕ್ಕೆ ಕಾರಣ ಕಥೆಕೂಟ ಅಂತ ಅವನು ಅದನ್ನು ಹೇಳ್ಕೊಂಡಿದ್ದಾನೆ ಹುಡುಗ. ಇವತ್ತು ಕೆನಡಾದಲ್ಲಿದ್ದಾನೆ, ಅದ್ಭುತವಾದ ಪುಸ್ತಕಗಳನ್ನು ಬರೆದ. ಆಮೇಲೆ ಅದರಲ್ಲಿ ಕಥೆಕೂಟದಲ್ಲಿ 2 ಬಗೆಯ ಸದಸ್ಯರನ್ನು ನಾನು ನೋಡಿದೆ. ಅಂದರೆ ಒಂದು, ಕಥೆಕೂಟದ ಮೂಲಕವೇ ಕಥೆಗಳನ್ನು ಶ್ರದ್ಧೆಯಿಂದ ಕಲಿತಾ ಬರಿತಾ ಬಂದವರು. ಇತ್ತೀಚೆಗಿನ ಬೆಳವಣಿಗೆ ನನಗೆ ಕಾಣೋದು ಗಿಜೋರಿ. ನಾನು ಇದನ್ನು ನಿನ್ನ ಹತ್ರ ವೈಯಕ್ತಿಕವಾಗಿ ಹೇಳಬೇಕು ಅಂತ ಇದ್ದೆ. ಅನೇಕರು ಈ ವೆಬ್ ಸೀರೀಸ್ಗಳಿಂದ ಪ್ರಭಾವಿತರಾಗ್ತಾರೆ. ಅದು ಎಲ್ಲೋ ಒಂದು ಕಡೆ, ಈಗ ಒಂದು ಕತೆ ಬಂದ ತಕ್ಷಣ
ನನಗೆ ಒಬ್ಬರು ಫೋನ್ ಮಾಡಿ ಹೇಳಿದ್ರು ಅಂತ, ಈ ಕತೆ ಇಂಥ ಒಂದು ಭಾಷೆಯ ವೆಬ್ ಸೀರೀಸಿನಲ್ಲಿ ಕತೆ ಇದು, ಇದನ್ನು ನೀವು ಬರೆದಿದ್ದೀರಿ, ನಿಮ್ಮ ಪುಸ್ತಕದಲ್ಲಿ ಹಾಕ್ಕೊಂಡಿದ್ದೀರಿ ನೀವು ಅಂತ. ಅಂದರೆ ನಾವಾಗ ಏನು ಮಾತಾಡಲಿಕ್ಕೆ ಆಗಲಿಲ್ಲ, ಅದನ್ನು ಬಿಟ್ಬಿಟ್ವಿ. ಅಂದರೆ ಈ ಕಾಲಘಟ್ಟದಲ್ಲಿ ನಮ್ಮ ಯೋಚನಾ ಲಹರಿಗಳನ್ನು, ನಮ್ಮ ಯೋಚನೆ ಕತೆ ಬರಿಬೇಕು ಎನ್ನುವ ಒಂದು ಸ್ಫುರಣೆ ಇದೆಯಲ್ಲ, ಅದೆಲ್ಲವನ್ನು ಪ್ರಭಾವಕ್ಕೆ ಒಳಗಾಗುತ್ತಿದ್ದುದು ನಾವು ಹಿಂದೆ ಲೇಖಕರಿಂದ, ಈಗ ಅನಂತಮೂರ್ತಿಯವರಿಂದ, ಚಿತ್ತಾಲರಿಂದ, ಅಥವಾ ನೀನು ಕುವೆಂಪು ಅವರಿಂದ, ಕಾರಂತರಿಂದ, ಯಾವ್ಯಾವ ರೀತಿಯಲ್ಲಿ ಒಂದು ಕಾಲಘಟ್ಟದಲ್ಲಿ ನಾವು ಪ್ರಭಾವಿತರಾಗಿ ಬಂದೆವು. ಈಗ ನಿನ್ನಿಂದ ಪ್ರಭಾವಿತರಾದಂಥವ್ರು 100 ಜನ ಇದ್ದಾರೆ, 1000 ಜನ ಇದ್ದಾರೆ. ನಾವು ಜೋಗಿಯಿಂದ ಪ್ರಭಾವಿತರಾದ್ವಿ ಸರ್, ಜೋಗಿ ಬರೆದ ಹಾಗೆ ನಮಗೆ ಬರಿಬೇಕು ಅನ್ನುವಂಥದ್ದು. ಈಗ ಅದು ಯಾಕೋ ಸ್ವಲ್ಪ ತೆಳುವಾಗಿ ಹೋಗ್ತಾ ಇದೆ ಅಂತ ಅನ್ನಿಸ್ತದೆ. ಎಲ್ಲರೂ ವೆಬ್ ಸೀರೀಸ್ಗಳಂತ ಕಾಲಿಡ್ತಿದ್ದಾರೆ. ಅಲ್ಲಿ ಒಂದು ವೆಬ್ ಸೀರೀಸನ್ನು ನೋಡ್ತಾರೆ, ಅಲ್ಲಿ ಒಂದು ಕಥೆಯನ್ನು ನೋಡ್ತಾರೆ, ಆ ಕಥೆಯನ್ನು ಅನಾಮತ್ತಾಗಿ ಕದ್ದು ತಂದು ಇಲ್ಲಿ ಇನ್ನೊಂದು ಮಾಡ್ತಾರೆ. ಬಟ್ ಪತ್ತೇದಾರಿಕೆಯು ಅಷ್ಟೇ ಫಾಸ್ಟ್ ಆಗಿದೆ. ಇದು ಬಹಳ ಅಪಾಯಕಾರಿಯಾದಂತಹ ಒಂದು ವ್ಯವಸ್ಥೆ ಅಂತ. ಇದು ನನಗೇನು ಅನಿಸೋದು ಅಂದರೆ, ನಮ್ಮ ಕಥೆಗಳ ಒಂದು ಚೌಕಟ್ಟಿದೆಯಲ್ಲ, ಇದು ಕಾರ್ಪೊರೇಟ್ ಕೈಗೆ ಹೋಗ್ತಾ ಇದೆ ಜೋಡಿ. ಇದು ಕಾರ್ಪೊರೇಟ್ ವ್ಯವಸ್ಥೆ ಕೈಗೆ ಹೋದಷ್ಟು ಇದು ಅಪಾಯ ತಪ್ಪಿದ್ದಲ್ಲ. ಅಲ್ಲಿ ಇದಕ್ಕೆ ಮನ್ನಣೆ ಇರ್ತದೆ. ಅಲ್ಲಿ ನೀನು ಪ್ರಾಣೇಶಾಚಾರ್ಯ ಅಂದರೆ ಅವರಿಗೆ ಅಗತ್ಯನೇ ಇರೋದಿಲ್ಲ. ಇಲ್ಲ, ಅದು 2 ಕಾರಣಕ್ಕಾಗತ್ತೆ. ಒಂದು, ಇವತ್ತು ಬಹಳಷ್ಟು ವೆಬ್ಸೈಟ್ಗಳು ಬಂದಿದ್ದಾವೆ. ಆಮೇಲೆ ರೇಡಿಯೋ ಅಂತ ಹೇಳ್ತಾರೆ, ಪಾಕೆಟ್ ಎಫ್ ಎಮ್ ಥರದ ರೇಡಿಯೋಗಳು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಬ್ಬ ಲೇಖಕನಿಗೆ ದಿನಕ್ಕೆ 3000 ಪದ ಬರ್ಕೊಡೋದು ಇರ್ತಾರೆ, 3000 ವರ್ಡ್ಸ್ ಪರ್ ಡೇ. ಅವ್ರಿಗೆ ತಿಂಗಳಿಗೆ 30,000 ರೂಪಾಯಿ ಸಂಬಳ ಕೊಡ್ತಾರೆ. ಅವರು ಯಾವುದಾದ್ರು ಕಥೆಯನ್ನು ಬರೆದು ಹಾಕ್ತಾ ಇರಬೇಕು. ಈ ಥರದ ಒಂದು ರೋಚಕವಾದ ಕಥೆಯನ್ನು ಬರೆಯುವಂಥದ್ದು ವೃತ್ತಿಯಾಗಿರುತ್ತೆ. ನಮ್ಗೆ ಯಾರಿಗೂ ವೃತ್ತಿ ಆಗಿರಲಿಲ್ಲ, ಅದು ವೃತ್ತಿ ಆಗಬಾರ್ದು. ಒಂದು. ಎರಡನೇದ್ದು, ಇವತ್ತಿನ ಅನುಭವ ಇದೆಯಲ್ಲ, ನಮ್ಮ ಅನುಭವದ ಜಗತ್ತು ಭಾಳ ತೆಳುವಾಗಿದೆ ಅಂತಂದರೆ, ಇಂಟ್ರ್ಯಾಕ್ಷನ್ ವಿತ್ ಅನದರ್ ಮ್ಯಾನ್ ಇಸ್ ಅನದರ್ ವುಮನ್ ಇಸ್ ಆಲ್ಮೋಸ್ಟ್ ನಿಲ್. ಯಾಕಂದರೆ ನಾನು ಕುಂಟಿನಿಯನ್ನು ಹೆಂಗೆ ನೋಡ್ತೀನಿ ಅಂದರೆ, ಕುಂಟಿನಿ ಆಸ್ ಎ ಫೇಸ್ಬುಕ್ ಎಂಟಿಟಿ ನೋಡ್ತೀನಿ. ನೀನೊಬ್ಬ ಫೇಸ್ಬುಕ್ಕಲ್ಲಿ ಏನಾಗ್ತೀವಿ ಅದೇ ನೀನು ಅಂತ. ಬಟ್ ನೀನು ಅದಾಗಿರಲ್ಲ. ನಾವಿಬ್ಬರು ಭೇಟಿಯಾದಾಗ ನಾವು ಫೇಸ್ಬುಕ್ ವಿಷಯನೇ ಮಾತಾಡಲ್ಲ ಅಲ್ಲ. ನೀನು ನಿನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡುವನು ಸಹ ಆ ವಿಷಯ ಮಾತಾಡಲ್ಲ. ಯಾಕಂದರೆ ನಮಗೆ 2 ಪರ್ಸನಾಲಿಟಿ ಬಂದುಬಿಟ್ಟಿದೆ. ಒಂದು ಫೇಸ್ಬುಕ್ ಪರ್ಸನಾಲಿಟಿ, ಒಂದು ನಿಜವಾದ ಪರ್ಸನಾಲಿಟಿ. ಈ ನಿಜವಾದ ಪರ್ಸನಾಲಿಟಿ ಎಕ್ಸ್ಪೋಸ್ ಆಗಲ್ಲ. ನನಗೆ 50,000 ಫ್ರೆಂಡ್ಸ್ ಇದ್ದಾರೆ, ಇಲ್ಲಿದ್ದಾರೆ, ಫೇಸ್ಬುಕ್ಕಲ್ಲಿದ್ದಾರೆ. ಸೊ ಈ ನಿಜವಾದ ಅನುಭವ ಇಲ್ಲದಾಗ ಈ ಅನುಭವಗಳನ್ನು ಎರವಲು ಪಡಿಬೇಕಾಗುತ್ತೆ. ಸೊ ಅದೊಂದು ಆಗ್ತಾಯಿದೆ. ಹೇಳಿದಂಗೆ ಅನುಭವವು ತೆಳು, ಕಥೆಯೂ ತೆಳು. ಸೊ ಇದನ್ನು ಏನು ಮಾಡೋದು ನಂಗೆ ಗೊತ್ತಿಲ್ಲ, ಇದು ಪರಿಹಾರ ಇಲ್ಲ, ಅದು ಅವರವರೇ ಕೊಂಡ್ಕೋಬೇಕು. ಥ್ಯಾಂಕ್ ಯು ವೆರಿ ಮಚ್. ಈ ಪಬ್ಲಿಕ್ ಮಿರರ್ ಚಾನಲ್ಗೆ ಈ ಒಂದು ಮಾತುಕತೆಗೆ, ಅನಿರೀಕ್ಷಿತವಾದ ಮಾತುಕತೆ. ಥ್ಯಾಂಕ್ ಯು.